ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಪುನೀತ್ ರಾಜ್. ಹಾಗೆ ಎಲ್ಲರಿಗೂ ಅಬ್ದಿ ಅಕಾಡೆಮಿಗೆ ಸ್ವಾಗತ ಸ್ನೇಹಿತರೆ. ಇಂದಿನ ಒಂದು ಪರಿಸರ ಅಧ್ಯಯನದ ಟಾಪಿಕ್ ಬಂದು ನಾವು ಒಂದು ಜೀವ ವೈವಿಧ್ಯತೆಯ ಬಗ್ಗೆ ತಿಳ್ಕೊಬೇಕಾಗುತ್ತೆ. ಜೀವ ವೈವಿಧ್ಯತೆ ಅಂತ ಬಂದಾಗ ನಮಗೆ ಇಂಗ್ಲೀಷ್ ಮೀಡಿಯಂ ಸ್ಟೂಡೆಂಟಿಗೆ ಬಯೋಡೈವರ್ಸಿಟಿ, ಕೆಲವೊಮ್ಮೆ ಇಂಗ್ಲೀಷಲ್ಲೇ ಕೇಳಿಬಿಡ್ತಾನೆ ಬಯೋಡೈವರ್ಸಿಟಿ ಅಂತ. ಸೊ ಆದಷ್ಟು ನೀವು ಬಯೋಡೈವರ್ಸಿಟಿ ಅಂತಲೇ ಈ ಒಂದು ಟಾಪಿಕಲ್ಲಿ ನೆನ್ಪಿಡ್ಕೋಬೇಕಾಗುತ್ತೆ ಸ್ನೇಹಿತರೆ. ಈ ಜೀವ ವೈವಿಧ್ಯತೆಯ ಬಿಸಿ ತಾಣಗಳಂತ ಒಂದು ಟಾಪಿಕ್ ಬರುತ್ತೆ. ಅದರಲ್ಲಿ ಬಯೋಡೈವರ್ಸಿಟಿ ಅಂತ ಬಂದಾಗ ನಮಗೆ ತುಂಬ ರೀತಿಯಲ್ಲಿ ಪ್ರಶ್ನೆಗಳನ್ನು ಕೇಳ್ತಾ ಬರ್ತಾನೆ. ಪಿ ಸಿಯಲ್ಲಿ ತುಂಬ ಬಾರಿ ರಿಪೀಟ್ ಆಗಿರೋದು ಈಗ ಫಾರೆಸ್ಟ್ ಬೀಟ್ ಆಫೀಸರ್ ಏನಿದೆ, ಸೊ ಅಲ್ಲೂ ಸಹ ನಿಮಗೆ ತುಂಬ ಜನ ಅಭ್ಯರ್ಥಿಗಳೇ ಮ್ಯಾಕ್ಸಿಮಮ್ ಇದರಲ್ಲಿ ಪ್ರಶ್ನೆ ಕೇಳಿದರೆ ಒಂದು ಮೇ 22ರಂದು ಜೀವ ವೈವಿಧ್ಯತೆಯ ಒಂದು ರಾಷ್ಟ್ರೀಯ ಜೀವ ವೈವಿಧ್ಯತೆಯ ದಿನವನ್ನು ಆಚರಣೆ ಮಾಡ್ತಾರೆ ಸ್ನೇಹಿತರೆ. ನಮಗೆ ಮೇ 22 ಸಹ ಯಾವುದೋ ಒಂದು ಥೀಮ್ ಈ ವರ್ಷದ 2025 ಥೀಮನ್ನು ನೀವು ನೋಟ್ ಮಾಡ್ಕೊಂಡು ಇಟ್ಕೊಂಡಿರಬೇಕಾಗುತ್ತೆ. ಇನ್ನೂ ಸಹ ಅನೌನ್ಸ್ ಆಗಿಲ್ಲ, ಯಾಕಂದರೆ ಮೇ 22 ಇನ್ನೂ ಬಂದಿಲ್ಲ. ಹಾಗಾಗಿ ಸೊ ನಂತರ ಥೀಮನ್ನು ನೀವು ಕಂಪಲ್ಸರಿ ಓದ್ಕೊಂಡೋಗಿ ಕೇಳುವಂಥ ಚಾನ್ಸಸ್ ಇರುತ್ತೆ. ನಮಗೆ ಈ ಒಂದು ಜೀವ ವೈವಿಧ್ಯತೆಯ ದಿನವನ್ನು ಯಾವ ಒಂದು ವರ್ಷ ವಿಶ್ವಸಂಸ್ಥೆ ಯಾವ ಒಂದು ವರ್ಷದಲ್ಲಿ ವಿಶ್ವಸಂಸ್ಥೆಯು ಜೀವ ವೈವಿಧ್ಯತೆಯ ವರ್ಷವನ್ನಾಗಿ ಘೋಷಣೆ ಮಾಡಿತು ನೋಡಿ. ಯುನೈಟೆಡ್ ನೇಷನ್ ವಿಶ್ವಸಂಸ್ಥೆ ಅಂತ ಏನು ಕರಿತೀವಿ, 2010ನೇ ವರ್ಷವನ್ನು ನಮಗೆ ಈ ಜೀವ ವೈವಿಧ್ಯತೆ ವರ್ಷವಾಗಿ ಘೋಷಣೆ, ಯಾಕಂದರೆ ಪ್ರತಿ ವರ್ಷವನ್ನು ಇದು ಏನಾದರೂ ಒಂದು ಘೋಷಣೆ ಮಾಡ್ತಾ ಬರುತ್ತೆ ಸ್ಪೆಷಲಾಗಿ. ಹಾಗಾದರೆ ನಿಮಗೊಂದು ಟಾಸ್ಕ್ 2025 ವರ್ಷವನ್ನು ವಿಶ್ವಸಂಸ್ಥೆ ಏನೆಂದು ಘೋಷಣೆ ಮಾಡಿದೆ ಅನ್ನೋದನ್ನ ನೀವು ಒಂದು ಗೂಗಲ್ ಸರ್ಚ್ ಮಾಡಿ ನೋಟ್ ಮಾಡಿ ಇಟ್ಕೋಬೇಕು, ತುಂಬಾ ಇಂಪಾರ್ಟೆಂಟು. ಮತ್ತು 2024 ಏನು ಹೇಳಿದೆ, 2026 ಏನು ಹೇಳಿದೆ, ಯಾಕಂದರೆ ನಾನು ಆಲ್ರೆಡಿ ಹೇಳಿದ್ದೀನಿ, ತುಂಬಾ ಇಂಪಾರ್ಟೆಂಟು. ಕೇಳುವಂಥದ್ದು ನಾನು ನಿಮಗೆ ಹೋಮ್ವರ್ಕ್ ಕೊಡ್ತೀನಿ. ಯಾಕಂದರೆ ನೀವು ಒನ್ಸು ಗೂಗಲ್ ಸರ್ಚ್ ಮಾಡಿ ತಮ್ಮ ಪ್ರಯತ್ನದಿಂದ ನೀವು ನೋಟ್ ಮಾಡಿ ಇಟ್ಕೊಂಡ್ಬಿಟ್ರಿ, ಇದನ್ನೆಲ್ಲ ಸರ್ಚ್ ಮಾಡಿ ನಿಮ್ಗೆ ಯಾವತ್ತದು ಮರ್ತೋಗಲ್ಲ, ರಿವಿಷನ್ನೇ ಬೇಕಾಗಿಲ್ಲ. ಯಾಕಂದರೆ ಗೂಗಲ್ ಸರ್ಚ್ ಮಾಡಿ ಬರ್ದಿಟ್ಕೊಂಡಿರ್ತೀರಲ್ಲ, ನಿಮ್ಮ ಮೈಂಡಲ್ಲಿ ಹಾಗೆ ಸ್ಟೋರ್ ಆಗಿರುತ್ತೆ. ಸೊ ಈ 3 ವರ್ಷ ಯುನೈಟೆಡ್ ನೇಷನ್ ಏನೆಂದು ಘೋಷಣೆ ನೀಡಿದೆ ಅನ್ನೋದನ್ನ ನೀವು ನೋಟ್ ಮಾಡಿ ಇಟ್ಕೋಬೇಕಾಗುತ್ತೆ ಸ್ನೇಹಿತರೆ. 2010ನೇ ವರ್ಷವನ್ನು ಯುನೈಟೆಡ್ ನೇಷನ್ ಆಲ್ರೆಡಿ ಒಂದು ವಿಶ್ವ ವೈವಿಧ್ಯತೆ ವರ್ಷವನ್ನಾಗಿ ಘೋಷಣೆ ಮಾಡಿರ್ತದೆ ಸ್ನೇಹಿತರೆ. ಹಾಗಾದರೆ ನೆಕ್ಸ್ಟ್ ಓಕೆ, ಈ ಜೀವ ವೈವಿಧ್ಯತೆ ಅಂತ ಬಂದಾಗ ಡೆಫಿನೇಷನ್ ಏನು ಇಂಪಾರ್ಟೆಂಟ್ ಆಗಲ್ಲ, ಜಸ್ಟ್ ಅದರಲ್ಲಿ ಬರುವಂಥ ಒಂದು ಟಾಪಿಕ್ಕು ನಮಗೆ PC PSI FDA SDA KPSCಲಿ ಬರುವಂಥ ಎಲ್ಲ ಎಕ್ಸಾಮ್ ಮತ್ತು KE ಡಿಪಾರ್ಟ್ಮೆಂಟಿಂದ ನಡೆಸುವಂಥ ಎಲ್ಲ ಎಕ್ಸಾಮ್ಗಳಿಗೂ ಇದು ಇಂಪಾರ್ಟೆಂಟ್ ಆಗಿರುತ್ತೆ ಸ್ನೇಹಿತರೆ. ಜೀವ ವೈವಿಧ್ಯತೆ ಬಿಸಿ ತಾಣಗಳು ಅಂತ ಬಂದಾಗ ನಮಗೆ ಈ ಬಯೋಲಾಜಿಕಲ್ ಆರ್ಟ್ ಸ್ಪಾಟ್ ಅಂತ ಕರಿತೀವಿ, ಅಥವಾ ಬಯೋಡೈವರ್ಸಿಟಿ ಆರ್ಟ್ ಸ್ಪಾಟ್ಸ್ ಅಂತ ಕರಿತೀವಿ. ಎಕ್ಸಾಮ್ ದೃಷ್ಟಿಯಿಂದ ತುಂಬಾ ಇಂಪಾರ್ಟೆಂಟು. ಬಯೋಡೈವರ್ಸಿಟಿ ಹಾಟ್ ಸ್ಪಾಟ್ಸ್ ಎಷ್ಟಿವೆ, ಆ ರೀತಿಯೆಲ್ಲ ನಿಮಗೆ ಪ್ರಶ್ನೆಗಳು ಪದೇ ರಿಪೀಟ್ ಆಗಿರುವಂತಹ ಪ್ರಶ್ನೆ ಆಗುತ್ತೆ. ಹಾಗಾದರೆ ಈ ಒಂದು ಬಯೋಡೈವರ್ಸಿಟಿ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನು ನಾವೀಗ ನೋಡ್ತಾ ಬರೋಣ. ಸೊ ಈಗ ನೋಡ್ತಾ ಬರೋಣ, ನಮಗೆ ಜೀವ ವೈವಿಧ್ಯತೆ ಬಯೋಡೈವರ್ಸಿಟಿ ಹಾಟ್ ಸ್ಪಾಟ್ನ ಪರಿಕಲ್ಪನೆ ನೀಡಿದ್ದು ಮೊದಲ ಬಾರಿಗೆ ಯಾರು ಅಂತ ನಿಮಗೆ ಪ್ರಶ್ನೆಗಳನ್ನು ಕೇಳಲಾಗ್ತದೆ ಸ್ನೇಹಿತರೆ. ಕೆಲವೊಂದು ಪುಸ್ತಕಗಳಲ್ಲಿ ಏನು ಇವರು ನಾರ್ಮನ್ ಮೇಯರ್ ಅಂತ ಕೊಟ್ಟಿದ್ದಾರೆ, 1988 ಅಂತ ಕೆಲವೊಂದು ಪುಸ್ತಕದಲ್ಲಿ ಕೊಟ್ಟಿದ್ದಾರೆ, ಮತ್ತು 1980 ಅಂತಲೂ ಸಹ ಕೆಲವೊಂದು ಪುಸ್ತಕಗಳಲ್ಲಿ ಕೊಟ್ಟಿದ್ದಾರೆ ಸ್ನೇಹಿತರೆ, ಅದೇನು ವರಿ ಆಗೋದಿಲ್ಲ. ಬಟ್ ಈ ಒಂದು ಪದವನ್ನು ನಮಗೆ ಜೀವ ವೈವಿಧ್ಯತೆ ಬಿಸಿ ತಾಣ ಎಂಬ ಪದವನ್ನು ಪರಿಕಲ್ಪನೆಯನ್ನು ನಮಗೆ ನೀಡಿದವರು ಯಾರು ಅಂತ ಪ್ರಶ್ನೆ ಕೇಳಿದರೆ ನಾರ್ಮನ್ ಮೇಯರ್. 100% ಇದು ಪ್ರಶ್ನೆ ಆಗೇ ಆಗುತ್ತೆ ಒಂದು ವರ್ಡಲ್ಲಿ. ಸೊ ಇದನ್ನು ನೀವು ನೆನಪಲ್ಲಿಟ್ಕೊಂಡಿರಬೇಕು. ಓಕೆ, ನಂತರ ನಮಗೆ ಏನು ಈ ಜೀವ ವೈವಿಧ್ಯತೆ ಬಿಸಿ ತಾಣಗಳಂದರೆ ಏನು, ಮಾನವನ ಚಟುವಟಿಕೆಗಳಿಂದ ಅಪಾಯಕ್ಕೊಳಗಾದ ಸಮೃದ್ಧಿ ಜೀವ ವೈವಿಧ್ಯತೆಯನ್ನು ಹೊಂದಿರುವಂತಹ ಒಂದು ಭೌಗೋಳಿಕ ಪ್ರದೇಶಗಳಿಗೆ. ಸಿಂಪಲ್ ಆಗಿ ಹೇಳ್ತೀನಿ ನೋಡಿ, ಒಂದು ಮಾನವನ ಒಂದು ಚಟುವಟಿಕೆಗಳಿಂದ ಒಂದು ಜೀವ ವೈವಿಧ್ಯತೆ ಅಂತ ಇರುತ್ತೆ. ಇದೊಂದು ಜೀವ ವೈವಿಧ್ಯತೆ ಅಂತಲೇ ಥಿಂಕ್ ಮಾಡ್ಕೊಳ್ಳಿ. ಹೊಂದಿರುವಂಥ ಭೌಗೋಳಿಕ ಪ್ರದೇಶ ಅಂದರೆ ಜೀವ ವೈವಿಧ್ಯತೆಯನ್ನು ಹೊಂದಿರುವಂತಹ ಸಮೃದ್ಧವಾಗಿ ಅರಣ್ಯ ಆಗಿರ್ಬೋದು, ಕಾಡು ಆಗಿರ್ಬೋದು, ದಟ್ಟ ಪರ್ವತಗಳಾಗಿರ್ಬೋದು, ಅವುಗಳನ್ನು ಒಳಗೊಂಡಿರುವಂತಹ ಒಂದು ಭೌಗೋಳಿಕ ಪ್ರದೇಶ ಅಂತ ಇದನ್ನು ಅಂದ್ಕೊಳ್ಳಿ. ಇಲ್ಲಿ ನಮಗೆ ಮಾನವನ ಚಟುವಟಿಕೆಗಳು ಬರ್ತಾ ಇರ್ತವೆ, ಅಂದರೆ ಮನುಷ್ಯ ಮರವನ್ನು ಕಡಿಯೋದು, ಹುಲಿಯನ್ನು ಬೇಟೆಯಾಡೋದು, ಅಥವಾ ಪ್ರಾಣಿಗಳನ್ನು ಬೇಟೆಯಾಡೋದು, ಈ ರೀತಿ ಇರುತ್ತಲ್ಲ, ಅಪಾಯಕ್ಕೊಳಗಾದಂತಹ ಕೆಲವೊಂದು ಪ್ರದೇಶಗಳನ್ನು ನಾವು ಜೀವ ವೈವಿಧ್ಯತೆಯ ಬಿಸಿ ತಾಣಗಳು ಅಂತ ಕರಿತಾ ಬರ್ತೀವಿ ಸ್ನೇಹಿತರೆ. ಹಾಗಾದರೆ ಇಷ್ಟಕ್ಕೆ ಜೀವ ವೈವಿಧ್ಯತೆ ಬಿಸಿ ತಾಣಗಳಂತ ಕರಿತಾ ಬರ್ತಾರೆ ಸರ್, ಇದಕ್ಕೇನಾದರೂ ಮಾನದಂಡಗಳಿದಾವ ಅಂತ ಪ್ರಶ್ನೆಯನ್ನು ನಿಮಗೆ ಕೇಳಲಾಗ್ತದೆ. ಎಸ್, ಎಕ್ಸಾಮ್ ದೃಷ್ಟಿಯಿಂದ ಇಲ್ಲಿ 2 ಮಾನದಂಡಗಳಿದಾವೆ ಸ್ನೇಹಿತರೆ, ತುಂಬಾ ಇಂಪಾರ್ಟೆಂಟು. ಆ 2 ಮಾನದಂಡಗಳ ಮೇಲೆ ನಿಮಗೆ ಪ್ರಶ್ನೆಗಳನ್ನು ಕೇಳಲಾಗ್ತದೆ, ಅದನ್ನು ಸಹ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಹಾಗಾದರೆ ಮಾನದಂಡಗಳು ಯಾವುದು ಅಂತ ನೋಡ್ತಾ ಬರೋಣ ನಾವೀಗ. ಸೊ ಈ ಮಾನದಂಡಗಳ ಬಗ್ಗೆ ನಿಮಗೆ ಅಪ್ಲೈಡ್ ಆಗಿ ನೋಡಿ, ಒಂದು ವರ್ಡಲ್ಲಿ ಕೇಳಿದರೆ ನಾರ್ಮನ್ ಮೇಯರ್ ಅಂತ ಕೇಳ್ತಾನೆ, ಎಷ್ಟರಲ್ಲಿ ಅಂತ ಕೇಳ್ಬೋದು. ಅದನ್ನು ಬಿಟ್ಟರೆ ನಿಮಗೆ ಈ ಒಂದು ಯಾವ ರೀತಿ ಬಿಸಿ ತಾಣಗಳನ್ನು ಏನೆಂದು ಕರಿತೀವಿ ಅಂತ ಹೇಳಿದ್ರೆ ಡೆಫಿನೇಷನನ್ನು ಕೇಳ್ತಾ ಬರ್ತಾನೆ. ಅದನ್ನು ಬಿಟ್ಟರೆ ಮಾನದಂಡಗಳು ಅಂತ ಒಂದು ಟಾಪಿಕ್ ಬರ್ತದೆ ಸ್ನೇಹಿತರೆ, ಇದು ತುಂಬಾ ಇಂಪಾರ್ಟೆಂಟು ಮಾನದಂಡ ಎಂಬ ಟಾಪಿಕ್ಕು. ಅದಕ್ಕಿಂತ ಮುಂಚೆ ನಮಗೆ ನೋಡ್ತಾ ಬರೋಣ
ಸೊ ಇಷ್ಟು ಟ್ರಿಕ್ಕಿಯಾಗಿ ಬರೆದಿಟ್ಕೊಂಡಿದ್ರೆ ಸಾಕು. ರಿವಿಷನ್ ಮಾಡೋಕ್ಕೆ ಈ ರೀತಿ ನೀವು ಓದ್ಕೊಂಡಿದ್ರೆ ಸಾಕಾಗುತ್ತೆ. ಯಾಕಂದರೆ ಈ ಒಂದು ಯಾವುದೇ ಒಂದು ಪ್ರದೇಶವನ್ನು ಅಥವಾ ಯಾವುದೇ ಒಂದು ಇದನ್ನು ನಾವು ಯಾವ ಲಕ್ಷಣವನ್ನು ಒಳಗೊಂಡಿರಬೇಕು, ಅದಕ್ಕೆ ನಾವು ಬಿಸಿ ತಾಣಗಳಂತ ಗುರುಸ್ತೀವಿ ಅನ್ನೋದ್ರ ಬಗ್ಗೆ ಇವೆರಡು ಅಂಶಗಳು ಕಂಪಲ್ಸರಿ ನೀವು ನೆನಪಲ್ಲಿಟ್ಕೊಂಡಿರಬೇಕಾಗುತ್ತೆ. ಯಾವ ರೀತಿ ಅಂತ ಕೇಳಿದಾಗ, ಯಾವುದೇ ಒಂದು ಪ್ರದೇಶ ಕನಿಷ್ಠವಾಗಿ 0.5% ಅಥವಾ 1500 ಸಸ್ಯನಾಳ ಪ್ರಭೇದಗಳನ್ನು ಸಸ್ಯನಾಳ ಪ್ರಭೇದ ತುಂಬಾ ಇಂಪಾರ್ಟೆಂಟು. ಸಸ್ಯನಾಳ ಪ್ರಭೇದಗಳನ್ನು ಏನು ಒಳಗೊಂಡಿರ್ತವೆ ಅಥವಾ ಯಾವುದೋ ಒಂದು ಜಾತಿ 1500 ಜಾತಿ ಸಸ್ಯಗಳನ್ನು ಒಳಗೊಂಡಿರ್ತದಲ್ಲ ಅದು ಅಂತ ನೀವು ನೆನ್ಪಿಟ್ಕೊಂಡಿರ್ಬೇಕಾಗುತ್ತೆ. ಮತ್ತು ಇದಕ್ಕಿಂತ ಹೆಚ್ಚಿನದ ಮಟ್ಟದಲ್ಲಿ ಸ್ಥಳೀಯತೆಯನ್ನು ಹೊಂದಿರಬೇಕು. ಅಂದರೆ ಲೋಕಲಾಗಿ ಬೆಳೆಯುವಂತಹ ಒಂದು ಮರ ಗಿಡಗಳನ್ನು ಇದು ಒಳಗೊಂಡಿರಬೇಕು. ಅದನ್ನು ನಾವು ಸ್ಥಳೀಯ ಪ್ರಭೇದಗಳನ್ನು ಒಳಗೊಂಡಿರ್ತಾವಲ್ಲ ಇವುಗಳಿಗೆ ನಾವು ಮಾನದಂಡ ಅಂದರೆ ಮಿನಿಮಮ್ ಇಷ್ಟಿರಬೇಕು. ಅವಾಗ ಅದನ್ನು ಬಿಸಿ ತಾಣ ಅಂತ ಗುರ್ಸೋದಕ್ಕೆ ಅವರು ಅವಕಾಶವನ್ನು ಕೊಡ್ತಾರೆ ಸ್ನೇಹಿತರೆ. ಜಸ್ಟ್ ಏನೋ 0.5% ಅಥವಾ 1500 ಸ್ಥಳೀಯ ಪ್ರಭೇದಗಳನ್ನು ಒಳಗೊಂಡಿರ್ಬೇಕು. ಇದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ, ನೆನಪಲ್ಲಿರಬೇಕಾಗುತ್ತೆ. ಸ್ಥಳೀಯ ಪ್ರಭೇದ ಅಥವಾ ಪ್ರಾದೇಶಿಕ ಪ್ರಭೇದ ಅಥವಾ ನಾವು ಇಂಗ್ಲೀಷಲ್ಲಿ ಎಂಡೆಮಿಕ್ ಅಂತ ಏನು ಕರಿತೀವಿ ಅದು ಒಳಗೊಂಡಿರಬೇಕು. ಅದಕ್ಕೆ ನಾವು ಇದೊಂದು ಮಾನದಂಡ ಆಗಿರ್ತದೆ ಸ್ನೇಹಿತರೆ. ಜಸ್ಟ್ ಸ್ಟೇಟ್ಮೆಂಟಲ್ಲಿ ಹೇಳ್ತೀನಿ ನೋಡಿ, ಆ ಪ್ರದೇಶವು ಕನಿಷ್ಠವಾಗಿ ಪ್ರತಿಶತ 0.5 ಅಥವಾ 1500 ಸಸ್ಯನಾಳ ಪ್ರಭೇದಗಳನ್ನು ಪ್ರಾದೇಶಿಕ ಪ್ರಭೇದಗಳನ್ನಾಗಿ ಒಳಗೊಂಡಿದ್ದರೆ ಮಾತ್ರ ಅದನ್ನು ಬಿಸಿ ತಾಣಕ್ಕೆ ಒಂದು ಲಕ್ಷಣ ಅಂತ ಗುರುಸ್ತಾ ಬರ್ಬೋದು. ನಂತರ ಎರಡನೇ ಲಕ್ಷಣ ಏನಾಗಿರ್ಬೇಕು, ಕಂಪಲ್ಸರಿ 6 ಕಂಪಲ್ಸರಿ ಎರಡೂ ಸಹ ಇಂಪಾರ್ಟೆಂಟ್ ಆಗಿರ್ತವೆ. ಇಲ್ಲಿ ನಮಗೆ ನೋಡ್ತಾ ಬರೋಣ, ಆ ಪ್ರದೇಶದ ಕನಿಷ್ಠ ಪ್ರತಿಶತ 70% ಪ್ರಾಥಮಿಕ ಸಸ್ಯವರ್ಗಗಳ ಆವಾಸ ಸ್ಥಾನ ಅಪಾಯದಲ್ಲಿ ಅಂಚಿನಲ್ಲಿರಬೇಕು. ಇದು ತುಂಬಾ ಇಂಪಾರ್ಟೆಂಟ್. ಏನು ಆವಾಸ ಸ್ಥಾನ ಅಂತ ಬಂದಾಗ ಹ್ಯಾಬಿಟೇಟ್ ಅಂತ ಕರಿತೀವಲ್ಲ, ಆವಾಸ ಸ್ಥಾನ ಈ ಒಂದು ಪದವನ್ನು ಇಲ್ಲಿ ನೀವು ನೆನಪಿಟ್ಕೊಂಡಿರಿ. ನೋಡಿ, ಎಲ್ಲನೂ ನೀವು ಅರ್ಥ ಮಾಡ್ಕೊಂಡೇ ಓದಬೇಕಂತೇನಿಲ್ಲ. ಎಕ್ಸಾಮ್ ದೃಷ್ಟಿಯಲ್ಲಿ ನಮಗೆ ಮಾರ್ಕ್ಸ್ ಬರಬೇಕು. ಯಾವ ರೀತಿ ಯಾರು ಟ್ರಿಕ್ಕಿಯಾಗಿ ಓದ್ಕೊಳ್ಳಿ, ನಮಗೆ ಮಾರ್ಕ್ಸ್ ಬರಬೇಕಷ್ಟೇ. ಆ ರೀತಿ ಪ್ಲಾನ್ ಮಾಡ್ಕೊಳ್ತಾ ನೀವು ಓದ್ಕೋಬೇಕು. ಪ್ರತಿಯೊಂದನ್ನು ಅರ್ಥ ಮಾಡ್ಕೊಂಡು ಓದ್ತೀನಿ ಅಂದರೆ ಇದೇನು ಡಿಗ್ರಿ ಅಲ್ಲ, PhD ಅಲ್ಲ, ಕಾಂಪಿಟೇಟಿವ್ ಫೀಲ್ಡ್ ಆಗಿರುತ್ತೆ. ತುಂಬ ಸ್ಮಾರ್ಟ್ ವರ್ಕ್ ಮಾಡಬೇಕಾಗುತ್ತೆ ನೀವು, ಅದು ಇಂಪಾರ್ಟೆಂಟು. ಓಕೆ, ಇಲ್ಲಿ ನಮಗೆ ಆ ಒಂದು ಪ್ರದೇಶದ ಒಂದು ಪ್ರತಿಶತ 70% ಪ್ರಾಥಮಿಕ ಸಸ್ಯವರ್ಗ ಪ್ರಾಥಮಿಕ ಸಸ್ಯವರ್ಗವನ್ನು ಇದು ಒಳಗೊಂಡಿರಬೇಕಾಗುತ್ತೆ ಸ್ನೇಹಿತರೆ. ಅದಕ್ಕೆ ಇದನ್ನು ಸಹ ಒಂದು ಲಕ್ಷಣವಾಗಿರುತ್ತೆ. ಓಕೆ, ಇದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಎಕ್ಸಾಮ್ ದೃಷ್ಟಿಯಿಂದ ನಮಗೆ ಇಷ್ಟು 70% ನಮಗೆ ಏನು ಎಕ್ಸಾಮಲ್ಲಿ ಕೇಳ್ತಾನಂದರೆ 70% ಪ್ರಾಥಮಿಕ ಸಸ್ಯವರ್ಗಗಳ ಆವಾಸ ಸ್ಥಾನ ಅಪಾಯದಲ್ಲಿ ಹಂಚಿರಬೇಕು ಅಂತಲೂ ಸಹ ಮಾಹಿತಿಯನ್ನು ಇವರು ನೀಡ್ತಾ ಬಂದಿರ್ತಾರೆ. ಓಕೆ, ಇವೆರಡು ಮಾನದಂಡಗಳನ್ನು ನೀವು ಕಂಪಲ್ಸರಿ ನೆನ್ಪಿಟ್ಕೋಬೇಕು. ಜಸ್ಟ್ ಇಷ್ಟೇ ನೆನ್ಪಿಟ್ಕೊಳ್ಳಿ ಸಾಕಾಗಿರುತ್ತೆ. ನೋಡಿ, ಇಫ್ ಇನ್ ಕೇಸ್ ಇದಿಲ್ಲ ಅಂದರೆ 70% ಅಪಾಯದಲ್ಲಿರಬೇಕು ಅಥವಾ 30% ಫುಲ್ ಸೇಫ್ ಆಗಿರಬೇಕಂತಲೂ ಸಹ ಇಂಡೈರೆಕ್ಟ್ ನಿಮಗೆ ಪ್ರಶ್ನೆಗಳನ್ನು ಕೇಳಲಾಗ್ತದೆ. ಅದನ್ನು ಸಹ ಗಮನಿಸಬೇಕಾಗುತ್ತೆ ಇಲ್ಲಿ. ಓಕೆ, ಮುಂದಿನ ಪ್ರಶ್ನೆ ನೋಡಿ, ಮಾನದಂಡಗಳಂತ ಓದಿದ್ರಲ್ಲ, ಈ ಮಾನದಂಡಗಳ ಮೇಲೆ ನಿಮಗೆ ಪ್ರಶ್ನೆಗಳನ್ನು ಕೇಳ್ತಾರೆ. ಯಾವ ರೀತಿ ಮಾನದಂಡ ಅದು ಒಳಗೊಂಡಿರ್ಬೇಕಂತೇಳಿ ಸ್ಟೇಟ್ಮೆಂಟ್ 1 ಸ್ಟೇಟ್ಮೆಂಟ್ 2 ಅಂತ ಪ್ರಶ್ನೆಗಳನ್ನು ಕೇಳಿ ಕನ್ಫ್ಯೂಷನ್ ಮಾಡ್ತಾರೆ. ಅದನ್ನು ಕಂಪಲ್ಸರಿ ಓದ್ಕೊಂಡಿರ್ಬೇಕು ನೀವು. ನಂತರ ಪ್ರಸ್ತುತ ಜೀವ ವೈವಿಧ್ಯತೆ ಬಿಸಿ ತಾಣಗಳು ಎಷ್ಟಿವೆ ಅಂತ ನಿಮಗೆ ಪ್ರಶ್ನೆ ಕೇಳಿದ್ದಾರೆ. ಸೊ ಇಲ್ಲಿ 35 ಅಂತ ಕೊಟ್ಟಿದ್ದಾರೆ, ಇದು ರಾಂಗ್ ಆಗಿರುತ್ತೆ. 36 ಇರುತ್ತೆ ಸ್ನೇಹಿತರೆ. ಆ್ಯಸ್ ಪರ್ ನಮಗೆ ಒಂದು 2016 ಡೇಟಾ ಪ್ರಕಾರ 2016ವರೆಗೂ ಒಂದು 35 ಬಯೋಲಾಜಿಕಲ್ ಒಂದು ಹಾಟ್ಸ್ಪಾಟ್ಗಳನ್ನು ಒಳಗೊಂಡಿತ್ತು ಪ್ರಪಂಚದಲ್ಲಿ. ಒಟ್ಟು ಎಷ್ಟು ಬಿಸಿ ತಾಣಗಳು, ಜೀವ ವೈವಿಧ್ಯತೆ ಬಿಸಿ ತಾಣಗಳನ್ನು ಒಳಗೊಂಡಿದೆ ಅಂತ ಪ್ರಶ್ನೆ ಕೇಳಿದರೆ 36 ಆಗಿರುತ್ತೆ, ನೆನಪಿಟ್ಕೋಬೇಕಾಗುತ್ತೆ. ಹಾಗಾದರೆ 2016 ಲಾಸ್ಟ್ ಆಗಿದೆ ಅಂದರೆ 36ನೇದು ಯಾವುದು ಅಂತ ನಿಮಗೆ ಪ್ರಶ್ನೆಗಳನ್ನು ಕೇಳುವಂಥ ಚಾನ್ಸಸ್ ಇರುತ್ತೆ. ಇದುವರೆಗೂ ಕೇಳಿಲ್ಲ, ಕೇಳುವಂಥ ಚಾನ್ಸಸ್ ಇದ್ದಾಗ ನೀವು ಕನ್ಫ್ಯೂಷನ್ ಮಾಡ್ಕೋಬಾರ್ದು ಸ್ನೇಹಿತರೆ. ಹಾಗಾದರೆ ನಮಗೆ 36ನೇ ಒಂದು ಬಯೋಲಾಜಿಕಲ್ ಹಾಟ್ಸ್ಪಾಟ್ ಯಾವುದು ಅಂತ ಪ್ರಶ್ನೆ ಕೇಳಿದರೆ ನಾರ್ತ್ ಅಮೇರಿಕನ್ ಕೋಸ್ಟಲ್ ಪ್ಲೈನ್ ಅಂತ ಕರೀತಾರೆ. ಕೋಸ್ಟಲ್ ಪ್ಲೈನ್. ಓಕೆ, ನಾರ್ತ್ ಅಮೇರಿಕನ್ ಕರಾವಳಿ ತೀರ ಅನ್ನೋದೇನಿದೆ ಅದು ನಮಗೆ ಒಂದು ಏನು ಉತ್ತರ ಅಮೆರಿಕದ ಕರಾವಳಿ ತೀರ ಇದಕ್ಕೆ ಆಡ್ ಮಾಡಲಾಗ್ತದೆ ಸ್ನೇಹಿತರೆ. ನಮಗೆ ಇದನ್ನು ಸಹ ತುಂಬಾ ಇಂಪಾರ್ಟೆಂಟ್. ಒಂದು ಯಾವುದು ಪ್ರಕಾರ ಅಂತ ಕೇಳಿದರೆ CEPF ಅಂತ ಬರುತ್ತೆ. CEPF ಫುಲ್ ಫಾರ್ಮ್ ತುಂಬಾ ಇಂಪಾರ್ಟೆಂಟು. ಒಂದು ಕ್ರಿಟಿಕಲ್ ಎಕೋಸಿಸ್ಟಮ್ ಪಾರ್ಟ್ನರ್ಶಿಪ್ ಫಂಡ್ ಅಂತ ಬರುತ್ತೆ. ಅದರ ಪ್ರಕಾರ ಇದನ್ನು ಸಹ 36ನೇ ಒಂದು ಬಯೋಲಾಜಿಕಲ್ ಹಾಟ್ಸ್ಪಾಟ್ ಅಥವಾ ಜೀವ ವೈವಿಧ್ಯತೆ ಬಿಸಿ ತಾಣ ಅಂತ ಹೇಳ್ಬಿಟ್ಟು ಗುರುಸ್ತಾರೆ ಸ್ನೇಹಿತರೆ. ಕ್ರಿಟಿಕಲ್ ಎಕೋಸಿಸ್ಟಮ್ ಪಾರ್ಟ್ನರ್ಶಿಪ್ ಫಂಡ್ CEPF ಫುಲ್ ಫಾರ್ಮ್ ತುಂಬಾ ಇಂಪಾರ್ಟೆಂಟು. ನಮಗೆ ಇದರ ಪ್ರಕಾರ ಒಂದು ಟೋಟಲ್ ಪ್ರಸ್ತುತ 36 ಬಯೋಲಾಜಿಕಲ್ ಹಾಟ್ಸ್ಪಾಟ್ಗಳು ಒಳಗೊಂಡಿದೆ, ನೆನಪಿಟ್ಕೋಬೇಕು. ತುಂಬಾ ಇಂಪಾರ್ಟೆಂಟು, ತುಂಬ ಬಾರಿ ಎಕ್ಸಾಮಲ್ಲಿ ರಿಪೀಟ್ ಆಗಿರುವಂತಹ ಪ್ರಶ್ನೆ ಆಗಿರುತ್ತೆ. ಈ 36ರಲ್ಲಿ
ಈ 36ರಲ್ಲಿ ಭಾರತದಲ್ಲಿ ಎಷ್ಟಿದೆ ಅಂತ ನಿಮಗೆ ಪ್ರಶ್ನೆಗಳನ್ನು ಕೇಳಲಾಗ್ತದೆ ಸ್ನೇಹಿತರೆ. ಒಟ್ಟು ಭಾರತದಲ್ಲಿ 4 ಬಯೋಲಾಜಿಕಲ್ ಹಾಟ್ಸ್ಪಾಟ್ಗಳನ್ನು ಒಳಗೊಂಡಿರುತ್ತೆ. ಇದು ತುಂಬ ಬಾರಿ ಎಕ್ಸಾಮಲ್ಲಿ ಪ್ರಶ್ನೆಗಳನ್ನು ನಿಮಗೆ ಕೇಳಲಾಗಿದೆ. ಸೊ ಎಕ್ಸಾಮ್ ದೃಷ್ಟಿಯಿಂದ ಈ ಒಂದು ಪ್ರಶ್ನೆಗಳು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಅದರಲ್ಲಿ ಒಂದೊಂದೇ ನಾವು ನೋಡ್ತಾ ಬರೋಣ. ಈ 4ರಲ್ಲೂ ಸಹ ಪದೇ ಪದೇ ರಿಪೀಟ್ ಆಗಿರುವಂತಹ ಪ್ರಶ್ನೆಗಳನ್ನು ನಿಮಗೆ ತಿಳಿಸ್ತಾ ಬರ್ತೀನಿ ನೋಡಿ. ಇಲ್ಲೇ ಸಿಂಪಲಾಗಿ ಅಡುಗೆ ಮಾಡ್ತಾನೆ. ಈ ಕೆಳಗಿನ ಯಾವುದು ಜೀವ ವೈವಿಧ್ಯತೆ ಬಿಸಿ ತಾಣವಲ್ಲ ಭಾರತದಲ್ಲಿ ಅಂತ ಪ್ರಶ್ನೆ ಕೇಳಿಬಿಟ್ಟು 3 ಆಪ್ಷನನ್ನು ಕೊಟ್ಬಿಟ್ಟು ಪೂರ್ವ ಘಟ್ಟಗಳು ಒಂದು ಆಪ್ಷನ್ ಇರುತ್ತೆ. ಆ ಪೂರ್ವ ಘಟ್ಟಗಳೇ ನಿಮ್ಗೆ 100% ಆಪ್ಷನನ್ನು ಕೊಡ್ತಾರೆ. ಅದು ಸರಿ ಉತ್ತರ ಆಗಿರಲ್ಲ. ಕೇವಲ ಪಶ್ಚಿಮ ಘಟ್ಟಗಳು ಮಾತ್ರ ಈ ಒಂದು ಜೀವ ವೈವಿಧ್ಯತೆ ಬಿಸಿ ತಾಣಗಳಲ್ಲಿ ಭಾರತದಲ್ಲಿ ಸೇರಿರ್ತವೆ ಸ್ನೇಹಿತರೆ. ಅದನ್ನು ಬಿಟ್ಟರೆ ಒಂದು ಪೂರ್ವ ಹಿಮಾಲಯ ನೋಡಿ, ಇಲ್ಲಿ ಗಮನಿಸಬೇಕು. ಪಶ್ಚಿಮ ಹಿಮಾಲಯ, ಮಧ್ಯ ಹಿಮಾಲಯ ಈ ರೀತಿಯೂ ಕನ್ಫ್ಯೂಷನ್ ಮಾಡ್ತಾನೆ. ಪೂರ್ವ ಹಿಮಾಲಯ ಅಂತ ನೀವು ನೆನಪು ಮಾಡ್ಕೋಬೇಕಾಗುತ್ತೆ. ಇದನ್ನು ಸಹ ತುಂಬಾ ಇಂಪಾರ್ಟೆಂಟ್. ನಂತರ ಇಂಡೋ ಬರ್ಮಾ ಪ್ರದೇಶ, ಪಶ್ಚಿಮ ಘಟ್ಟಗಳು, ಸುಂಡಾ ಲ್ಯಾಂಡ್ಗಳು, ಇವು 4 ಸಹ ಭಾರತದಲ್ಲಿರುವಂತಹ ಪ್ರಮುಖ ಜೀವ ವೈವಿಧ್ಯತಾ ಬಿಸಿ ತಾಣಗಳಾಗಿರ್ತವೆ. ಸೊ 36ರಲ್ಲಿ ಭಾರತದಲ್ಲಿ ಎಷ್ಟಿದೆ? 4 ಇದೆ. 35ನೇದು ನಮಗೆ ಬರುತ್ತೆ. 35ನೇದು ಒಂದು ಆಸ್ಟ್ರೇಲಿಯಾದಲ್ಲಿ ಇರುವಂಥದ್ದಾಗಿರ್ತದೆ ಸ್ನೇಹಿತರೆ. 35 ಆಸ್ಟ್ರೇಲಿಯಾದಲ್ಲಿದೆ. ತದನಂತರ 2016ರಲ್ಲಿ 36ನೇದು ಶುರು ಆಗ್ತಾ ಬರ್ತದೆ. ಅದೇ ನಾರ್ತ್ ಅಮೆರಿಕನ್ ಕೋಸ್ಟಲ್ ಪ್ಲೈನ್ ಆಗಿರುತ್ತೆ. CEPF ಫುಲ್ ಫಾರ್ಮು ತುಂಬಾ ಇಂಪಾರ್ಟೆಂಟ್. ಹಾಗಾದರೆ ಪೂರ್ವ ಹಿಮಾಲಯ ಅಂತ ಬಂದಾಗ ನಮಗೆ ಇಲ್ಲಿ ಯಾವ ರೀತಿ ಪ್ರಶ್ನೆಗಳನ್ನು ಕೇಳಲಾಗ್ತದೆ? ಮೊದಲನೇದಾಗಿ ನಿಮಗೆ ಪೂರ್ವ ಹಿಮಾಲಯ ಅಂತ ಬಂದಾಗ ನಿಮಗೆ ಒಂದು ವರ್ಡಲ್ಲಿ ಈಗ PC ಮತ್ತು ಫಾರೆಸ್ಟಿಗೆ ಅದಕ್ಕೆ ಯಾರು ಬೀಟ್ ಫಾರೆಸ್ಟರಿಗೆ ಓದ್ತಾ ಇದ್ದೀರಲ್ಲ ಅದೆಲ್ಲನೂ ಸಹ ಅಷ್ಟೇ ಸಾಕಾಗುತ್ತೆ. ಬಟ್ ಇದನ್ನು ನೆಕ್ಸ್ಟ್ ಲೆವೆಲಿಗೆ ಕೇಳಿದಾಗ ನಿಮಗೆ ಕನ್ಫ್ಯೂಷನ್ ಮಾಡೋಕ್ಕೆ ಇಲ್ಲಿ ಪ್ರಶ್ನೆಗಳನ್ನು ನಿಮಗೆ ಕೇಳಲಾಗ್ತದೆ ಸ್ನೇಹಿತರೆ. ಏನು ಈ ಪೂರ್ವ ಹಿಮಾಲಯ ಅಂತ ಬಂದಾಗ ಜಸ್ಟ್ ಒಂದು ವರ್ಡಲ್ಲಿ ಇದ್ರ ಮೇಲೆ ಒಂದು ಪ್ರಶ್ನೆ ಕೇಳ್ತಾರೆ. ಯಾವ ರೀತಿ ಒಂದು ವರ್ಡಲ್ಲಿ ಇದ್ರ ಮೇಲೆ ಪ್ರಶ್ನೆ ಕೇಳ್ತಾರೆ ಅಂತ ನೋಡೋದಾದರೆ ಇವುಗಳನ್ನು ನಾವು ಕ್ರ್ಯಾಡೆಲ್ ಆಫ್ ಸ್ಪೀಸಿಷಿ ಅಂತ ಕರಿತೀವಿ. ನಾವು ಇಂಗ್ಲೀಷಲ್ಲಿ ಏನು ಬೇಕಿಲ್ಲ, ಕನ್ನಡದಲ್ಲಿ ನೆನ್ಪಿಟ್ಕೊಳ್ಳಿ. ಪ್ರಭೇದಗಳ ತೊಟ್ಟಿಲು ತುಂಬಾ ಇಂಪಾರ್ಟೆಂಟು. ಪ್ರಭೇದಗಳ ತೊಟ್ಟಿಲು ಅಂತ ಹೇಳ್ಬಿಟ್ಟು ಯಾವುದನ್ನು ಕರಿತೀವಿ ಅಂತ ಪ್ರಶ್ನೆ ಕೇಳ್ತಾನೆ. ಪೂರ್ವ ಹಿಮಾಲಯಗಳನ್ನು ಪ್ರಭೇದಗಳ ತೊಟ್ಟಿಲು ಅಂತ ನಾವು ಕರಿತಾ ಬರ್ತೀವಿ ಸ್ನೇಹಿತರೆ. ಓಕೆ, ಈ ಒಂದು ತೊಟ್ಟಿಲು ಅಂತ ಬಂದಾಗ ನಮಗೆ 3 ಅಂಶಗಳು ನೆನಪು ಬಂದುಬಿಡಬೇಕು. PCPSಲ್ಲಿ ಯಾವಾಗಲೂ ರಿಪೀಟ್ ಆಗಿರುವಂತಹ ಅಂಶಗಳು. ನಮಗೆ ಈ ತೊಟ್ಟಿಲು ಅಂತ ಬಂದಾಗ ನಮಗೆ ಯಾವ ರೀತಿ ಪ್ರಶ್ನೆಯನ್ನು ಕೇಳ್ತಾನೆ ಅಂದರೆ ಸಕ್ಕರೆ ಅಂದರೆ ಪ್ರಪಂಚದ ಒಂದು ಶುಗರ್ ಬೌಲ್ ಆಫ್ ವರ್ಲ್ಡ್ ಯಾವುದು ಅಂತ ಕೇಳ್ತಾನೆ. ಪ್ರಪಂಚದ ಸಕ್ಕರೆಯ ತೊಟ್ಟಿಲು ಯಾವುದು ಅಂತ ಪ್ರಶ್ನೆ ಕೇಳಿದರೆ ಅದು ಕ್ಯೂಬಾ ಆಗಿರುತ್ತೆ. ಪ್ರಪಂಚದ ಸಕ್ಕರೆಯ ತೊಟ್ಟಿಲು ಕ್ಯೂಬಾ ಆಗಿರ್ತದೆ. ಇನ್ನು ಇದು ಪ್ರಪಂಚಕ್ಕೆ ಆಯಿತು. ಇನ್ನು ಭಾರತದ ಅಂದರೆ ಇಂಡಿಯಾದ ಒಂದು ಶುಗರ್ ಬೌಲ್ ಆಫ್ ಇಂಡಿಯಾ ಯಾವುದು ಅಥವಾ ಭಾರತದ ಒಂದು ಸಕ್ಕರೆಯ ತೊಟ್ಟಿಲು ಯಾವುದು ಅಂತ ಪ್ರಶ್ನೆಯನ್ನು ಕೇಳಿದರೆ UP ಉತ್ತರ ಪ್ರದೇಶ ಆಗಿರುತ್ತೆ. ಅದೇ ರೀತಿ ಕರ್ನಾಟಕದ ಒಂದು ಸಕ್ಕರೆಯ ತೊಟ್ಟಿಲು ಶುಗರ್ ಬೌಲ್ ಆಫ್ ಕರ್ನಾಟಕ ಯಾವುದು ಅಂತ ಕೇಳಿದರೆ ನಮ್ಮ ಬೆಳಗಾವಿ ಜಿಲ್ಲೆ ಆಗಿರ್ತದೆ ಸ್ನೇಹಿತರೆ. ಇದನ್ನು ಸಹ ಎಕ್ಸಾಮಲ್ಲಿ ತುಂಬ ಬಾರಿ ರಿಪೀಟ್ ಆಗಿರುವಂತಹ ಅಂಶಗಳಾಗಿರ್ತವೆ. ನಂತರ ನಮಗೆ ಈಗ ಪೂರ್ವ ಹಿಮಾಲಯಕ್ಕೆ ಬರೋಣ. ಯಾವ ರೀತಿಯಲ್ಲಿ ಪ್ರಶ್ನೆಗಳನ್ನು ನಿಮಗೆ ಕೇಳಲಾಗ್ತದೆ ಅಂತ ನಾವು ನೋಡ್ತಾ ಬರೋಣ. ಈ ಪೂರ್ವ ಹಿಮಾಲಯ ಅಂತ ಬಂದಾಗ ನಮಗೆ ಅತ್ಯಂತ ವಿಶಿಷ್ಟವಾಗಿರುವಂತಹ ಒಂದು ಜೀವ ವೈವಿಧ್ಯತೆ ಬಿಸಿ ತಾಣವಾಗಿರ್ತದೆ ಸ್ನೇಹಿತರೆ. ಇಲ್ಲಿ ನಮಗೆ ಆಲ್ಮೋಸ್ಟ್ ಸುಮಾರು ಒಂದು 9,000 ಸಸ್ಯ ಪ್ರಭೇದಗಳನ್ನು ನೋಡ್ತಾ ಬರ್ಬೋದು. ನಂತರ ಅದರಲ್ಲಿ ಒಂದು 3,500 ಪ್ರಭೇದಗಳು ಪ್ರಾದೇಶಿಕ ಸಸ್ಯ ಪ್ರಭೇದಗಳಾಗಿದೆ. ಏನು ಪ್ರಾದೇಶಿಕ, ಆಲ್ರೆಡಿ ಹೇಳಿದ್ರೆ ನಿಮಗೆ ಒಂದು ಟರ್ಮ್ ಯಾವುದಿರಬೇಕು, 1,500ಕ್ಕೂ ಅಧಿಕ ಒಂದು ಪ್ರಾದೇಶಿಕ ಸಸ್ಯಗಳನ್ನು ಅಂದರೆ ಅಲ್ಲಿ ಲೋಕಲಾಗಿ ಬೆಳೆಯುವಂತಹ ಸಸ್ಯಗಳನ್ನು ನಾವು ಒಳಗೊಂಡಿರಬೇಕಾಗುತ್ತೆ. ಎಂಡೆಮಿಕ್ ಅಂತ ಹೇಳಿದ್ನಲ್ಲ. ಸೊ ಇಲ್ಲಿ 3,500 ಇದೆ ಅಂದರೆ ಇದು ಎಲಿಜಿಬಲ್ ಅಂತ ನೀವು ಥಿಂಕ್ ಮಾಡಿಬಿಡ್ಬೇಕು. ಓಕೆ, ಈ 9,000 ಸಸ್ಯ ಪ್ರಭೇದಗಳನ್ನು ಬೇರೆ ಬೇರೆ ರೀತಿ 9,000 ಇದೆ. ಬಟ್ ಪ್ರಾದೇಶಿಕ ಸಸ್ಯವರ್ಗ ಅನ್ನೋದು ಇರಬೇಕಲ್ಲ, ನಾವು ಅದನ್ನು ಬಯೋಲಾಜಿಕಲ್ ಹಾಟ್ಸ್ಪಾಟ್ ಅನ್ಬೇಕಂದ್ರೆ. ಹಾಗಾಗಿ ಇಲ್ಲಿ 3,500 ಪ್ರಾದೇಶಿಕ ಸಸ್ಯವರ್ಗಗಳನ್ನು ಇವು ಒಳಗೊಂಡಿರ್ತವೆ ಸ್ನೇಹಿತರೆ. ಇದನ್ನು ಸಹ ನಮಗೆ ಎಕ್ಸಾಮ್ ದೃಷ್ಟಿಯಿಂದ ಇಂಪಾರ್ಟೆಂಟ್ ಆಗುತ್ತೆ. ನಂತರ ಇಲ್ಲಿ ಈ ಪೂರ್ವ ಹಿಮಾಲಯದಲ್ಲಿ ನಮಗೆ ಕ್ಯಾನ್ಸರ್ ಚಿಕಿತ್ಸೆಗೆ ಒಂದು ಸಸ್ಯವನ್ನು ಬಳಸ್ತಾರೆ. ಯಾವುದು ಅಂತ ಕೇಳಿದರೆ ಟಾಕ್ಸೋಲ್ ಸಸ್ಯವನ್ನು ಬಳಸ್ತಾರೆ. ಈ ಟಾಕ್ಟೋಲ್ ಸಸ್ಯ ನಮಗೆ ಪೂರ್ವ ಹಿಮಾಲಯದಲ್ಲಿ ಸಿಗುತ್ತೆ. ಇದನ್ನು ಕ್ಯಾನ್ಸರ್ ಚಿಕಿತ್ಸೆಯಲ್ಲಿ ಬಳಸ್ತಾರೆ ಅನ್ನೋ ಒಂದು ಮಾಹಿತಿಯನ್ನು ನೀವು ತಿಳ್ಕೊಂಡಿದ್ರೆ ಸಾಕಾಗುತ್ತೆ. ನಂತರ ಪೂರ್ವ ಹಿಮಾಲಯ ಅಂತ ಬಂದಾಗ ಈ ಪೂರ್ವ ಹಿಮಾಲಯ ಅಂದರೆ ಕೇವಲ ಹಿಮಾಲಯ ಭಾರತಕ್ಕಷ್ಟೇ ಸೀಮಿತವಾಗಿದೆಯಾ ಅನ್ನೋದ್ರ ಪ್ರಶ್ನೆ ನೀವು ಮಾಡ್ಕೋಬೇಕಾಗಾದರೆ ನಮಗೆ ಪೂರ್ವ ಹಿಮಾಲಯ ಅಂತ ಬಂದಾಗ ಎಷ್ಟು ಒಂದು ದೇಶಗಳ ಮಧ್ಯೆ ಇದೆ ಅಂತ ಕೇಳಿದರೆ ಭಾರತದಲ್ಲಾಗಿರ್ಬೋದು, ಭಾರತದ್ದು ಸಹ ಕನ್ಸಿಡರ್ ಮಾಡ್ತಾ ಬರ್ತೀವಿ. ನಂತರ ಪಾಕಿಸ್ತಾನದಲ್ಲಿರುವಂತಹ ಹಿಮಾಲಯವನ್ನು ಕನ್ಸಿಡರ್ ಮಾಡ್ತೀವಿ. ಇನ್ನು ಟಿಬೇಟ್ ದೇಶದಲ್ಲಿರುವಂತಹ ಹಿಮಾಲಯವನ್ನು ಕನ್ಸಿಡರ್ ಮಾಡ್ತಾ ಬರ್ತೀವಿ. ನಂತರ ಭೂತಾನ್ನಲ್ಲಿರುವಂತಹ ಹಿಮಾಲಯವನ್ನು ಸಹ ನಾವು ಕನ್ಸಿಡರ್ ಮಾಡ್ತಾ ಬರ್ತೀವಿ. ಎಕ್ಸಾಮಲ್ಲಿ ಕೇಳ್ಬೋದು ಈ ಕೆಳಗಿನ ಯಾವುದರಲ್ಲಿ ಒಂದು ಪೂರ್ವ ಹಿಮಾಲಯ ಹಬ್ಬಿಲ್ಲ ಅಂತಲೂ ಸಹ ನಿಮಗೆ ಪ್ರಶ್ನೆಗಳನ್ನು ಕೇಳ್ತಾ ಬರ್ತಾನೆ ಸ್ನೇಹಿತರೆ. ನಂತರ ನಮಗೆ ಚೀನಾ ಮತ್ತು ಮಯನ್ಮಾರ್ ಅಂತ ಬಂದಾಗ ಅಲ್ಲೂ ಸಹ ಚೀನಾದಲ್ಲೂ ಸಹ ಇರುವಂತಹ ಅಂಶಗಳನ್ನು ನೀವು ಗಮನಿಸ್ತಾ ಬರ್ಬೋದು ಸ್ನೇಹಿತರೆ. ಎಷ್ಟು ಸಹ ಹಿಮಾಲಯಕ್ಕೆ ಸಂಬಂಧಪಟ್ಟಂತೆ ಒಂದು ಅಂಶಗಳನ್ನು ಕಡ್ಡಾಯವಾಗಿ ನೀವು ಓದಿರಲೇಬೇಕಾಗುತ್ತೆ. ಇನ್ನು ಪೂರ್ವ ಹಿಮಾಲಯ ಅಂತ ಬಂದಾಗ ಯಾವೆಲ್ಲ ಒಂದು ಪೂರ್ವ ಹಿಮಾಲಯದಲ್ಲಿ ಕಂಡುಬರುವಂಥ ಪ್ರಮುಖ ನ್ಯಾಷನಲ್ ಪಾರ್ಕ್ ಅಂದರೆ ಯಾವೆಲ್ಲ ಹಿಮಾಲಯ ಪರ್ವತಗಳಲ್ಲಿ ಕಂಡು ಬರ್ತಾವಲ್ಲ ನ್ಯಾಷನಲ್
ನ್ಯಾಷನಲ್ ಪಾರ್ಕ್, ರಾಷ್ಟ್ರೀಯ ಉದ್ಯಾನವನಗಳು ಮತ್ತು ಜೀವ ವೈವಿಧ್ಯತೆ ತಾಣಗಳಾಗಿರ್ಬೋದು ಮತ್ತು ವೈಲ್ಡ್ ಲೈಫ್ ಸೆಂಚುರಿ ಆಗಿರ್ಬೋದು, ಅವನ್ನೆಲ್ಲನೂ ಸಹ ನೀವು ಯಾವ ರೀತಿ ಬೇಕಾದ್ರೂ ಅವ್ರು ನಿಮಗೆ ಪ್ರಶ್ನೆಗಳನ್ನು ಕೇಳ್ತಾ ಬರ್ಬೋದು. ಯಾವುದೇ ಒಂದು ರಾಜ್ಯದನ್ನು ಕೊಟ್ಬಿಟ್ಟು ಯಾವುದರಲ್ಲಿ ಕಂಡು ಬರುತ್ತೆ ಅಂತ ನಿಮಗೆ ಪ್ರಶ್ನೆಗಳನ್ನು ಕೇಳಲಾಗ್ತದೆ, ಅದನ್ನು ಸಹ ನೀವು ಗಮನಿಸ್ತಾ ಓದ್ತಾ ಬರಬೇಕಾಗುತ್ತೆ ಸ್ನೇಹಿತರೆ. ನಂತರ ಬರೋದು ನಮಗೆ ಯಾವುದು, ಎರಡನೇದು ನಮಗೆ ಬರೋದು ಇಂಡೋ ಬರ್ಮಾ ಪ್ರದೇಶ. ಇಂಡೋ ಮತ್ತು ಬರ್ಮಾ ಪ್ರದೇಶ. ಸೊ ಇಂಡೋ ಬರ್ಮಾ ಪ್ರದೇಶ ಅಂತ ಬಂದಾಗ ಬೇಸಿಕ್ಕಾಗಿ ನೀವು ಇಲ್ಲಿ ಏನು ತಿಳ್ಕೊಬೇಕು, ಇಂಡೋ ಬರ್ಮಾ ಅಂತ ಬಂದಾಗ ನಾನು ಆಲ್ರೆಡಿ ಹೇಳಿದ್ದೀನಿ, ಇಂಡೋ ಬರ್ಮಾ ಪ್ರದೇಶ ಅಂತ ಬಂದಾಗ ಕೆಳಗಡೆ ನಮಗೆ ಒಂದು ಪೂರ್ವದ ಬಾಂಗ್ಲಾದೇಶದಿಂದ ಮಲೇಷ್ಯಾವರೆಗೆ ಇದು ವಿಸ್ತಾರವನ್ನು ಹೊಂದಿದೆ. ಏನು, ಪೂರ್ವದ ಒಂದು ಬಾಂಗ್ಲಾದೇಶದಿಂದ ನಮಗೆ ಮಲೇಷ್ಯಾದವರೆಗೆ ಇದು ವಿಸ್ತಾರವನ್ನು ಒಳಗೊಂಡಿರ್ತದೆ ಸ್ನೇಹಿತರೆ. ಹಾಗಾದರೆ ಯಾವೆಲ್ಲ ಒಂದು ದೇಶಗಳು ಬರ್ತವೆ ಇಲ್ಲಿ ಅಂತ ನಾವು ನೋಡ್ತಾ ಬರೋಣ. ಮೊದಲನೇದಾಗಿ ಪೂರ್ವ ಹಿಮಾಲಯ ಅಂತ ಬಂದಾಗ ಭಾರತ ದೇಶ ಕಂಪಲ್ಸರಿ ಇರಲೇಬೇಕಾಗುತ್ತೆ, ಯಾಕಂದರೆ ಭಾರತದಲ್ಲಿ ಇದೆ. ಹಾಗಾಗಿ ಅದರ ನಂತರ ನಮಗೆ ಒಂದು ಭಾರತ ದೇಶದಲ್ಲಿ ಎಲ್ಲೆಲ್ಲಿ ಕಂಡುಬರ್ತದೆ ಅಂತ ನೋಡ್ತಾ ಬರೋಣ. ಆಮೇಲೆ ನಂತರ ಮಾಯನ್ಮಾರ್ ಬರುತ್ತೆ. ನಂತರ ಥೈಲ್ಯಾಂಡ್ ದೇಶನೂ ಸಹ ಇದರಲ್ಲಿ ಒಳಗೊಂಡಿರುತ್ತೆ. ನಂತರ ನಮಗೆ ವಿಯೆಟ್ನಾಂ ಆಗಿರ್ಬೋದು. ನಂತರ ಲಾವೋಸ್, ತದನಂತರ ದಕ್ಷಿಣ ಚೀನಾ ಆಗಿರ್ತದೆ ಸ್ನೇಹಿತರೆ. ಸ್ವಲ್ಪ ಹ್ಯಾಂಡ್ ರೈಟಿಂಗ್ ನಂದು ಕನ್ನಡ ಅಷ್ಟಕ್ಕಷ್ಟೇ ಸ್ನೇಹಿತರೆ, ದಯವಿಟ್ಟು ಅಡ್ಜಸ್ಟ್ ಮಾಡ್ಕೊಳ್ಳಿ. ಬಾಯಲ್ಲಿ ಹೇಳಿರ್ತೀನಲ್ಲ ಅದು ನೋಟ್ ಮಾಡ್ಕೊಳ್ತಾ ಬಂತಾ ನಿಮಗೆ ಯೂಸ್ಫುಲ್ ಆಗ್ತಾ ಬರ್ತದೆ. ಓಕೆ, ಯಾಕಂದರೆ ಎಲ್ಲನೂ ಸಹ ನಾವು ಸ್ಪೂನ್ ಫೀಡಿಂಗ್ ಎಲ್ಲನೂ ಬರೆದ್ಬಿಟ್ಟು ಅದನ್ನು ಎಕ್ಸ್ಪ್ಲೇನ್ ಮಾಡ್ತಾ ಹೋದರೆ ಇಂಟ್ರೆಸ್ಟ್ ಬರೋಲ್ಲ. ಪ್ರತಿಯೊಂದು ಹೇಳೋದನ್ನ ಗಮನಿಸ್ತಾ ನೀವು ಓದ್ತಾ ಬಂದರೆ ಮಾತ್ರ ನಿಮಗೆ ಸಕ್ಸಸ್ ಮತ್ತು ನೆನಪಿನ ಶಕ್ತಿ ಜಾಸ್ತಿ ಉಳಿತಾ ಬರ್ತದೆ ಸ್ನೇಹಿತರೆ. ಇಲ್ಲ ಹಾಗಾದರೆ ಇಂಡೋ ಬರ್ಮಾ ಪ್ರದೇಶ ಅಂತ ಬಂದಾಗ ಇಷ್ಟು ಮಾಹಿತಿಯನ್ನು ನೀವು ತಿಳ್ಕೊಂಡಿರಬೇಕಾಗುತ್ತೆ. ನಮಗೆ ಇಲ್ಲಿ ಒಂದು ಕಾಂಬೋಡಿಯಾವನ್ನು ನೀವು ಸೇರಿಸ್ಕೋಬೋದು. ಕಾಂಬೋಡಿಯಾವನ್ನು ಸಹ ನೀವು ಇಲ್ಲಿ ಸೇರಿಸ್ಕೊಳ್ತಾ ಬರ್ಬೋದು ಸ್ನೇಹಿತರೆ. ನಂತರ ನಮಗೆ ಅಂಡಮಾನ್ ನಿಕೋಬಾರ್ ದ್ವೀಪಗಳಲ್ಲೂ ಸಹ ಇದು ಸ್ವಲ್ಪ ಮಟ್ಟಿಗೆ ಕಂಡುಬರುವಂತಹ ಅಂಶಗಳಾಗಿರ್ತವೆ. ಹಾಗಾದರೆ ಇಲ್ಲಿ ನಮಗೆ ತುಂಬ ಇಂಪಾರ್ಟೆಂಟ್ ಆಗಿರ್ಬೋದು ಯಾವ ರೀತಿ ನಿಮಗೆ ಇಲ್ಲಿ ಪ್ರಶ್ನೆಗಳನ್ನು ಕೇಳಲಾಗ್ತದೆ ಅಂತ ನಾವು ನೋಡ್ತಾ ಬರೋಣ. ಎಕ್ಸಾಮಲ್ಲಿ ಈ ಕೆಳಗಿನವುಗಳಲ್ಲಿ ಬಯೋಲಾಜಿಕಲ್ ಹಾಟ್ಸ್ಪಾಟ್ ಇಂಡೋ ಬರ್ಮಾದಲ್ಲಿ ಈ ಕೆಳಗಿನ ಯಾವ ದೇಶ ಕಂಡು ಬರುವುದಿಲ್ಲ ಅಥವಾ ಈ ಕೆಳಗಿನ ಯಾವ ದೇಶದಲ್ಲಿ ಅದು ಹಬ್ಬಿಲ್ಲ ಅಂತ ನಿಮಗೆ ಪ್ರಶ್ನೆಗಳನ್ನು ಕೇಳುವಂಥ ಚಾನ್ಸಸ್ ಇರುತ್ತೆ. ಸೊ ಕಂಪಲ್ಸರಿ ನೀವು ಇಷ್ಟು ಮಾಹಿತಿಗಳನ್ನು ಸಹ ನೀವು ಓದ್ಕೊಂಡಿರಬೇಕಾಗುತ್ತೆ ಸ್ನೇಹಿತರೆ. ಯಾವ ರೀತಿ ಬೇಕಾದರೂ ನಿಮಗೆ ಎಕ್ಸಾಮ್ಗಳಲ್ಲಿ ಪ್ರಶ್ನೆಗಳನ್ನು ಕೇಳ್ತಾ ಬರೋದು. ಇದನ್ನು ಅಷ್ಟಾಗಲೇ ನೀವು ಆಲ್ರೆಡಿ ಓದಿದ್ರಲ್ಲ, ಹಿಮಾಲಯದಲ್ಲಿ ಈ ಕೆಳಗಿನ ಯಾವ ಪ್ರದೇಶ ಕಂಡು ಬರುವುದಿಲ್ಲ ಅಂತಲೂ ಸಹ ನಿಮಗೆ ನೆಕ್ಸ್ಟ್ ಲೆವೆಲ್, ಇದು ನಿಮಗೆ ಈಸಿ ಕೇಳಲ್ಲ. KPSC ಈ ರೀತಿ ಪ್ರಶ್ನೆಗಳನ್ನು ಕೇಳ್ತಾರೆ. ನೆಕ್ಸ್ಟ್ ಲೆವೆಲಲ್ಲಿ ಕೇಳಿದರೆ ಈ ರೀತಿ ಕೇಳ್ತಾನೆ. ಇಫ್ ಇನ್ ಕೇಸ್ PCPSC ಅಂತ ಬಂದಾಗ ಇಫ್ ಇನ್ ಕೇಸ್ ಮುಂಚೆ ಥರ ಒನ್ ವರ್ಡಲ್ಲಿ ಕೇಳೋದಾದರೆ ಜಸ್ಟ್ ಈ ಕೆಳಗಿನವುಗಳಲ್ಲಿ ಯಾವುದು ಬಯೋಲಾಜಿಕಲ್ ಹಾಟ್ಸ್ಪಾಟ್ ಅಲ್ಲ ಅಂತ ಕೇಳ್ಬಿಡ್ತಾನೆ, ಅಥವಾ ಯಾವ ದೇಶದಲ್ಲಿ ಕಂಡು ಬರ್ತದೆ ಅಂತಲೂ ಸಹ ಕೇಳ್ತಾನೆ. ಭಾರತದ ಯಾವುವು ಅಂತ ನಿಮಗೆ ಪ್ರಶ್ನೆಗಳನ್ನು ಕೇಳಲಾಗ್ತದೆ ಸ್ನೇಹಿತರೆ. ನಂತರ ನೋಡಿ, ನಾನು ನಿಮ್ಗೆ ಹೇಳೋದೊಂದೇ, ಯಾವುದೇನೇ ಆಗಲಿ ಪುಸ್ತಕದ ರೀತಿಯಲ್ಲಿ ಓದೋಕ್ಕೆ ಹೋಗ್ಬಾರ್ದು. ನಾವು ಹಳೆಯ ಕ್ವಶನ್ ಪೇಪರ್ ಏನು ಓಲ್ಡ್ ಕ್ವಶನ್ ಪೇಪರನ್ನು ತೆಗೆದುಬಿಟ್ಟು ಎನ್ವೈರ್ನಮೆಂಟ್ ಸೈನ್ಸ್ ಬಗ್ಗೆ ಯಾವ ರೀತಿ ಪ್ರಶ್ನೆಗಳು ಇದುವರೆಗೂ ಆಗಿದೆ, ಮುಂದೆ ಅದೇ ಟಾಪಿಕ್ ಮೇಲೆ ಯಾವ ರೀತಿ ಫೋಕಸ್ ಮಾಡಿ ಬೇರೆ ರೀತಿ ಪ್ರಶ್ನೆಗಳನ್ನು ಕೇಳ್ಬೋದು, ಎಲ್ಲನೂ ಸಹ ಗಮನಿಸಬೇಕು. ಪುಸ್ತಕ ಇದೆ ಅಂತ ಹೇಳ್ಬಿಟ್ಟು ಒಳ್ಳೊಳ್ಳೆ ಆಥರ್ ಬುಕ್ಸ್ ತೊಗೊಂಡಿದ್ದೀನಿ ಅಂತ ಹೇಳ್ಬಿಟ್ಟು ನೀವು ಪದೇ ಓದ್ಕೊಳ್ತಾ ಹೋದರೆ ಅದನ್ನು ಆಗೋದಿಲ್ಲ ಸ್ನೇಹಿತರೆ. ಓಲ್ಡ್ ಕ್ವಶನ್ ಪೇಪರ್ ಮಸ್ಟ್ ಆ್ಯಂಡ್ ಶುಡ್, ಇದನ್ನು ಫಾಲೋ ಮಾಡಿ ನೀವು ಮುಂದುವರಿಬೇಕಾಗುತ್ತೆ. ಅಲ್ಲಿ ಕೇಳಿರುವಂಥ ಪ್ರಶ್ನೆಗಳು ಯಾವ ರೀತಿ ಕೇಳಿದ್ದೇನೆ ಅದರ ಸರೌಂಡಿಂಗ್ 360 ಆ್ಯಂಗಲಲ್ಲಿ ನೀವು ಓದ್ತಾ ಬರಬೇಕಾಗುತ್ತೆ. ಆಲ್ಮೋಸ್ಟ್ ಎಲ್ಲ ಟಾಪಿಕನ್ನು ನಾನು ಕವರ್ ಮಾಡ್ಕೊಡ್ತಾ ಬರ್ತೀನಿ, ಅವನ್ನೆಲ್ಲನೂ ಸಹ ನೀವು ಕಂಪಲ್ಸರಿ ಓದ್ಕೊಳ್ತಾ ಬರಬೇಕಾಗುತ್ತೆ. ಇನ್ನು ಮೂರನೇದು ಒಂದು ಬಯೋಲಾಜಿಕಲ್ ಹಾಟ್ಸ್ಪಾಟ್ ಯಾವುದು, ಒಂದು ಭಾರತದ ಜೀವ ವೈದ್ಯತೆ ಬಿಸಿ ತಾಣ ಯಾವುದು ಅಂತ ಪ್ರಶ್ನೆ ಕೇಳಿದರೆ ವೆಸ್ಟರ್ನ್ ಘಾಟ್ಸ್ ಆಗಿರುತ್ತೆ. ಒಂದು ಪಶ್ಚಿಮ ಘಟ್ಟಗಳು ಅಂತ ಏನು ಕರಿತೀವಿ, ವೆಸ್ಟರ್ನ್ ಘಾಟ್ಸ್ ಅಂತ ಅದಾಗಿರ್ತದೆ ಸ್ನೇಹಿತರೆ. ಪಶ್ಚಿಮ ಘಟ್ಟಗಳು ಅಂತ ಬಂದಾಗ ಡೈರೆಕ್ಟ್ ಸಿಂಗಲ್ ಒಂದೇ ವರ್ಡಲ್ಲಿ ಕೇಳ್ತಾನೆ, ಎಷ್ಟು ರಾಜ್ಯಗಳಲ್ಲಿ ಈ ಪಶ್ಚಿಮ ಘಟ್ಟಗಳು ಹಬ್ಬಿದೆ ಅಂತ ಪ್ರಶ್ನೆ ಕೇಳ್ತಾನೆ. 6 ರಾಜ್ಯಗಳು. ಇವುಗಳನ್ನು ನಾವು ಸಹ್ಯಾದ್ರಿ ಬೆಟ್ಟಗಳು, ಯಾವುದನ್ನು ಸಹ್ಯಾದ್ರಿ ಬೆಟ್ಟಗಳು ಎಂದು ಖ್ಯಾತಿಯಾಗಿದೆ ಅಂತ ಪ್ರಶ್ನೆ ಕೇಳ್ತಾನೆ, ಅದನ್ನು ಸಹ ಪಶ್ಚಿಮ ಘಟ್ಟಗಳಾಗಿರ್ತವೆ ಸ್ನೇಹಿತರೆ. ಈ ನಮಗೆ ಪಶ್ಚಿಮ ಘಟ್ಟಗಳು ಭಾರತದ ಯಾವ ಭಾಗದಲ್ಲಿದೆ ಅಂತ ಪ್ರಶ್ನೆಯನ್ನು ಕೇಳಲಾಗ್ತದೆ. ಭಾರತದ ಒಂದು ನೈಋತ್ಯ ಭಾಗದಲ್ಲಿ. ಇವೆಲ್ಲ ಸೂಕ್ಷ್ಮವಾಗಿ ಕೇಳಿಬಿಡ್ತಾನೆ ಸ್ಟೇಟ್ಮೆಂಟ್ ಮುಖಾಂತರ. 3 ಅಂಶಗಳನ್ನು ನೆನ್ಪಿಟ್ಕೋಬೇಕು. ಪಶ್ಚಿಮ ಘಟ್ಟಗಳು ಭಾರತದ ಒಂದು ನೈಋತ್ಯ ಭಾಗ, ಯಾಕಂದರೆ ಎಲ್ಲರಿಗೂ ಗೊತ್ತು ಪಶ್ಚಿಮ ಘಟ್ಟಗಳೆಲ್ಲ ಎಲ್ಲಿ ಕಂಡು ಬರ್ತದೆ ಭಾರತ ಈ ರೀತಿ ಅಂದರೆ ಇದೊಂದು ನೈಋತ್ಯ ಭಾಗ ಅಂತ ನೀವು ನೆನಪು ಮಾಡ್ಕೋಬೇಕಾಗುತ್ತೆ ಸ್ನೇಹಿತರೆ. ನೈಋತ್ಯದಲ್ಲಿ ಕಂಡು ಬರುವಂತಹ ಅಂಶ ಆಗಿರ್ತದೆ. ಇಲ್ಲಿ ನಮಗೆ 6 ರಾಜ್ಯಗಳಿಂದ ಒಂದು ಶ್ರೀಲಂಕಾದ ನೈಋತ್ಯ ಉನ್ನತ ಭಾಗದವರೆಗೂ ವಿಸ್ತಾರವಾಗಿರುತ್ತೆ. ಯಾಕಂದರೆ ಪಶ್ಚಿಮ ಘಟ್ಟಗಳು ನಮ್ಮ ಭಾರತದಲ್ಲಿ ಇರೋದಲ್ಲದೆ ಹೋಗ್ತಾ ಒಂದು ಶ್ರೀಲಂಕಾದಲ್ಲಿರುವಂತಹ ಒಂದು ನೈಋತ್ಯ ಭಾಗದಲ್ಲೂ ಸಹ ಸ್ವಲ್ಪ ಮಟ್ಟಿಗೆ ಈ ಪಶ್ಚಿಮ ಘಟ್ಟಗಳು ಕಂಡು ಬರ್ತವೆ ಸ್ನೇಹಿತರೆ. ಶ್ರೀಲಂಕಾದ ನೈಋತ್ಯದ ಒಂದು ಭೂಭಾಗದಲ್ಲಿ ಕಂಡುಬರುವಂತಹ ಅಂಶಗಳಾಗಿರ್ತವೆ. ಹಾಗಾದರೆ ನಮಗೆ ಈ ಒಂದು ಪಶ್ಚಿಮ ಘಟ್ಟಗಳು ವಿಸ್ತೀರ್ಣ ಎಷ್ಟಿದೆ ಅಂದರೆ ನಮಗೆ ಶ್ರೀಲಂಕಾವನ್ನು ಒಳಗೊಂಡಂತೆ 1,82,500 ಚದುರ ಕಿಲೋಮೀಟರ್ನಷ್ಟು ಇವು ಒಳಗೊಂಡಿರ್ತದೆ ಸ್ನೇಹಿತರೆ. ಇದು ನಾವೇನು ನಮಗೆ ಒಂದು ಶ್ರೀಲಂಕಾವನ್ನು ದೇಶವನ್ನು ಒಳಗೊಂಡಂತೆ, ಅಲ್ಲಿರುವಂತಹ ಪ್ರದೇಶವನ್ನು ಒಳಗೊಂಡಂತೆ ಇಷ್ಟು ಅಂಶಗಳನ್ನು ಇದು ಒಳಗೊಂಡಿರುತ್ತೆ. ಫ್ಯಾಕ್ಟ್ಸ್ ಮುಖಾಂತರ ಸಹ ನಿಮಗೆ ಪ್ರಶ್ನೆಗಳನ್ನು ಕೇಳ್ತಾ ಬರ್ಬೋದು. ನಂತರ ನಮಗೆ
ಈ ಒಂದು ಜನಸಂಖ್ಯೆ ಒತ್ತಡದಿಂದಾಗಿ ಕೇವಲ ಇತ್ತೀಚೆಗೆ 12,445 ಚದುರ ಕಿಲೋಮೀಟರ್ಗಳಷ್ಟು ಅಥವಾ ಶೇಕಡ ಎಷ್ಟಂದರೆ 6.8ರಷ್ಟು ಪ್ರದೇಶ ಮಾತ್ರ ಒಂದು ಆದಿ ಸ್ಥಿತಿಯಲ್ಲಿ ಹಾಗೆ ಉಳ್ಕೊಂಡಿದೆ ಸ್ನೇಹಿತರೆ. ಆದಿ ಸ್ಥಿತಿಯಲ್ಲಿ, ಅಂತ್ಯ ಬೇರೆ ಆದಿ ಬೇರೆ, ಆ ಆದಿ ಸ್ಥಿತಿಯಲ್ಲಿ ಇದು ಒಳಗೊಂಡಿರ್ತದೆ ಅಂತ ನೀವು ಮಾಹಿತಿಯನ್ನು, ಇದೊಂದು ಕಾನ್ಸೆಪ್ಟನ್ನು ತಿಳ್ಕೊಂಡಿರಬೇಕು. ನಿಮಗೆ ಒಂದು ಸ್ಟೇಟ್ಮೆಂಟ್ ರೂಪದಲ್ಲಿ ಕೇಳುವಂಥ ಚಾನ್ಸಸ್ಸು ತುಂಬಾ ಇರ್ತವೆ ಸ್ನೇಹಿತರೆ. ಹಾಗಾದರೆ ನಮಗೆ ಈ ಪಶ್ಚಿಮ ಘಟ್ಟಗಳಂತ ಬಂದಾಗ ಇನ್ನು ಯಾವ ರೀತಿ ಪ್ರಶ್ನೆಯನ್ನು ಕೇಳಲಾಗ್ತದೆ ಅಂತ ನಾವು ನೋಡ್ತಾ ಬರೋಣ. ಈ ಪಶ್ಚಿಮ ಘಟ್ಟಗಳಂತ ಬಂದಾಗ ಎಕ್ಸಾಮ್ ದೃಷ್ಟಿಯಿಂದ ಯಾವ ರಾಜ್ಯಗಳಲ್ಲಿ ಪಶ್ಚಿಮ ಘಟ್ಟಗಳು ಭಾರತದ ರಾಜ್ಯಗಳಲ್ಲಿ ಹಬ್ಬಿದೆ ಅಂತ ನಿಮಗೆ ಪ್ರಶ್ನೆಗಳನ್ನು ಕೇಳಲಾಗ್ತದೆ, ಅಥವಾ ಎಷ್ಟು ರಾಜ್ಯಗಳಂತ ಸಿಂಪಲಾಗಿ ಕೇಳಿದರೆ 6 ರಾಜ್ಯಗಳು. ಯಾವೆಲ್ಲ ರಾಜ್ಯಗಳಂತಲೂ ಸಹ ನಿಮಗೆ ಪ್ರಶ್ನೆಗಳನ್ನು ಕೇಳಲಾಗ್ತದೆ ಸ್ನೇಹಿತರೆ. ಏನು ನಮಗೆ ಮೊದಲನೇ ಬಾರಿಗೆ ಒಂದು ಗುಜರಾತ್ ಆಗಿರ್ಬೋದು, ನಂತರ ನಮಗೆ ಗುಜರಾತ್ ಆದಮೇಲೆ ತದನಂತರ ಬರೋದು ಯಾವುದು ಮಹಾರಾಷ್ಟ್ರ ಆಗಿರ್ಬೋದು, ತದನಂತರ ಬರೋದು ನಮಗೆ ಒಂದು ಗೋವಾ ರಾಜ್ಯ ಆಗಿರುತ್ತೆ, ತದನಂತರ ನಮ್ಮ ಒಂದು ಕರ್ನಾಟಕ ಬರೋವಂಥದ್ದಾಗಿರ್ತದೆ ಸ್ನೇಹಿತರೆ. ನಂತರ ಕೇರಳದಲ್ಲೂ ಸಹ ಈ ಪಶ್ಚಿಮ ಘಟ್ಟಗಳನ್ನು ನೋಡ್ತಾ ಬರುವುದು, ನಂತರ ತಮಿಳುನಾಡಿನಲ್ಲೂ ಸಹ ಈ ಪಶ್ಚಿಮ ಘಟ್ಟಗಳನ್ನು ನೋಡ್ತಾ ಬರೋದು. ಈ ತಮಿಳುನಾಡು ಒಂದು ಪೂರ್ವಘಟ್ಟ ಪಶ್ಚಿಮ ಘಟ್ಟ ಎರಡರಲ್ಲೂ ಹಬ್ಬಿರುತ್ತೆ. ಈ ಪೂರ್ವಘಟ್ಟಗಳು ಪಶ್ಚಿಮ ಘಟ್ಟಗಳನ್ನು ಒಂದು ಸಂಧಿಸುವಂತಹ ಬೆಟ್ಟ ಯಾವುದು ಅಂತ ಕೇಳಿದರೆ ದೊಡ್ಡ ಬೆಟ್ಟದಲ್ಲಿ ಪೂರ್ವಘಟ್ಟಗಳು ಮತ್ತು ಪಶ್ಚಿಮ ಘಟ್ಟಗಳು ಸಂಧಿಸ್ತವೆ ಸ್ನೇಹಿತರೆ. ಇಲ್ಲೇ ಸಹ ನೀಲಗಿರಿ ಬೆಟ್ಟಗಳು ಸಹ ಕಂಡು ಬರ್ತವೆ ಅನ್ನೋ ಅಂಶಗಳನ್ನು ನೀವು ನೆನಪಿಟ್ಕೊಳ್ಬೇಕು. ಇದಂತೂ PCPS ಲೆಕ್ಕಕ್ಕಿಲ್ಲದ ಬಾರಿಯಷ್ಟು ಪ್ರಶ್ನೆ ಆಗಿದೆ. ಪೂರ್ವಘಟ್ಟಗಳು ಪಶ್ಚಿಮ ಘಟ್ಟಗಳು ಸಂಧಿಸುವಂತಹ ಬೆಟ್ಟ ಯಾವುದು ಅಂತ ಕೇಳಿದರೆ ದೊಡ್ಡ ಬೆಟ್ಟಗಳಾಗಿರ್ತವೆ ಸ್ನೇಹಿತರೆ, ನೆನಪಿಟ್ಕೋಬೇಕಾಗುತ್ತೆ. ನಂತರ ನಮಗೆ ಪಶ್ಚಿಮ ಘಟ್ಟವು ಭಾರತದ ಪ್ರಸ್ಥಭೂಮಿಯ ಒಂದು ಪ್ರಮುಖ ಜಲ ವಿಭಾಗನೂ ಸಹ ಆಗಿರುತ್ತೆ. ಜಲ ಒಂದು ವಿಭಾಗಕನೂ ಸಹ ಆಗಿರುತ್ತೆ, ನೆನಪಲ್ಲಿಟ್ಕೊಂಡಿರ್ಬೇಕಾಗುತ್ತೆ. ಭಾರತದೆಲ್ಲೆಡೆ ಮಳೆ ಹಂಚಿಕೆಯ ಮಾದರಿಯ ಮೇಲೆ ಅಧಿಕಾರ ಪ್ರಭಾವವನ್ನು ಇದು ಬೀರ್ತಾ ಬರ್ತದೆ ಸ್ನೇಹಿತರೆ. ಇದೊಂದು ಜಲ ವಿಭಾಗಕನೂ ಸಹ ಆಗಿರುತ್ತೆ ಅನ್ನೋ ಒಂದು ಮಾಹಿತಿಯನ್ನು ನೀವು ತಿಳ್ಕೊಂಡಿರಬೇಕಾಗುತ್ತೆ. ನಂತರ ನಮಗೆ ಪಶ್ಚಿಮ ಘಟ್ಟಗಳು ವಾರ್ಷಿಕವಾಗಿ ಅಂದಾಜು 4 ಮಿಲಿಯನ್, ತುಂಬಾ ಇಂಪಾರ್ಟೆಂಟ್, 40 ಲಕ್ಷಕ್ಕೆ 4 ಮಿಲಿಯನ್ ಟನ್ ಕಾರ್ಬನನ್ನು ತಟಸ್ಥೀಕರಣಗೊಳಿಸುತ್ತೆ. ವರ್ಷದಲ್ಲಿ ಒಂದು 4 ಮಿಲಿಯನ್ ಕಾರ್ಬನನ್ನು ಇದು ತಟಸ್ಥಗೊಳಿಸುತ್ತೆ ಅನ್ನೋ ಒಂದು ಕಾನ್ಸೆಪ್ಟನ್ನು ಸಹ ತಿಳ್ಕೊಬೇಕು. ಇಡೀ ಭಾರತದಲ್ಲೇ ಅರಣ್ಯ ತಟಸ್ಥಗೊಳಿಸುವಂತಹ ಒಟ್ಟು ಕಾರ್ಬನ್ನ ಶೇಕಡ 10ರಷ್ಟು ನಮಗೆ ಪಶ್ಚಿಮ ಘಟ್ಟಗಳೇ ಕಾರ್ಬನ್ಗಳನ್ನು ತಟಸ್ಥಗೊಳಿಸ್ತಾವೆ ಅನ್ನೋ ಮಾಹಿತಿಯನ್ನು ನೀವು ತಿಳ್ಕೊಂಡಿರಬೇಕಾಗುತ್ತೆ ಸ್ನೇಹಿತರೆ. ಅಂದರೆ ಸಿಂಪಲ್, ಅಂದರೆ ಪಶ್ಚಿಮ ಘಟ್ಟಗಳು ವಾರ್ಷಿಕವಾಗಿ ಒಂದು 4 ಮಿಲಿಯನ್ ಟನ್ ಕಾರ್ಬನ್ಗಳನ್ನು ತಟಸ್ಥಗೊಳಿಸೋದು, ಅದರಿಂದ ಒಂದು ಅಂಶಗಳನ್ನು ಇದು ತಡೆದಿರುತ್ತೆ ಅನ್ನೋದನ್ನ ಮಾಹಿತಿಯನ್ನು ನೀವು ತಿಳ್ಕೊಂಡಿರಬೇಕಾಗುತ್ತೆ ಸ್ನೇಹಿತರೆ. ನೋಡಿ, ಇವೆಲ್ಲ ಅಂಶಗಳನ್ನು KPSC ಮತ್ತು KA ಡಿಪಾರ್ಟ್ಮೆಂಟ್ ಅಂತ ಬಂದಾಗ ಈ ರೀತಿ ಪ್ರಶ್ನೆಗಳನ್ನು ಕೇಳುವಂಥ ಚಾನ್ಸಸ್ ಇರುತ್ತೆ. ಸೊ ನೀವು ಕಂಪಲ್ಸರಿ ಎಲ್ಲನೂ ಓದಬೇಕು. ಬರೀ PC ಒಂದು ಏನು ಫಾರೆಸ್ಟ್ ಬೀಟ್ ಆಫೀಸರಿಗೆ ಒಂದು ಬೀಟ್ ಫಾರೆಸ್ಟರ್ ಅಥವಾ ಫಾರೆಸ್ಟ್ ಗಾರ್ಡ್ ಅಂತ ಏನು ಕರಿತೀವಿ ಅದಕ್ಕಷ್ಟೇ ಓದ್ತೀನಿ, ಒಂದು ವರ್ಡೆ ಓದ್ಕೊಂಡು ಹೋಗೋಣ ಅನ್ನೋದಾದರೆ ಸಾಧ್ಯ ಇಲ್ಲ ಸ್ನೇಹಿತರೆ. ಎಲ್ಲ ರೀತಿ ಓದಬೇಕು, ಒಂದು ವರ್ಡ್ ಓದ್ಕೊಂಡು ಹೋಗಿ. ಬಟ್ ಯಾವಾಗ ನೀವು 1:3 ಬರ್ತೀರಾ, ಬಟ್ 1:1 ಕೂರಬೇಕಂದ್ರೆ ಎಲ್ಲ ರೀತಿ ಇತ್ತೀಚಿನ ಕಾಂಪಿಟೇಷನ್ ಜಾಸ್ತಿ ಇರೋದ್ರಿಂದ ಎಲ್ಲ ರೀತಿಯಲ್ಲೂ ನೀವು ತಯಾರಿಯನ್ನು ನಡೆಸ್ಕೊಂಡೇ ಹೋಗಿರಬೇಕಾಗುತ್ತೆ. ನಂತರ ಬರೋದು ನಮಗೆ 4ನೇದು, ಭಾರತದ ಬಯೋಲಾಜಿಕಲ್ ಹಾಟ್ಸ್ಪಾಟ್ ಯಾವುದು ಅಂತಂದರೆ ಜೀವ ವೈವಿಧ್ಯತೆ ಬಿಸಿತಾಣ ಯಾವುದು ಅಂತ ಪ್ರಶ್ನೆ ಕೇಳಿದರೆ ಒಂದು ಸುಂಡಾ ಲ್ಯಾಂಡ್ ಆಗಿರುತ್ತೆ. ತುಂಬಾ ಇಂಪಾರ್ಟೆಂಟು, ಸುಂಡಾ ಲ್ಯಾಂಡ್. ಓಕೆ, ನೆನಪಲ್ಲಿಟ್ಕೊಂಡಿರ್ಬೇಕಾಗುತ್ತೆ. ಎಕ್ಸಾಂಪಲ್ ಪ್ರಶ್ನೆಯನ್ನು ಕೇಳ್ತಾನೆ ಸ್ನೇಹಿತರೆ. ಈ ಸುಂಡಾ ಲ್ಯಾಂಡ್ ಅಂತ ಬಂದಾಗ ಇದು ಸಹ ತುಂಬಾ ಇಂಡೋನೇಷ್ಯಾ ಅಂತ ಬರುತ್ತಲ್ಲ, ಆ ಇಂಡೋನೇಷ್ಯಾ ದೇಶದಲ್ಲಿ ಸಹ ಇದು ಇದೆ. ತದನಂತರ ನಮಗೆ ಮಲೇಷ್ಯಾದಲ್ಲೂ ಸಹ ಇದೆ. ತದನಂತರ ಸಿಂಗಾಪುರಲ್ಲೂ ಸಹ ಇದು ಒಳಗೊಂಡಿರ್ತದೆ ಸ್ನೇಹಿತರೆ. ನಂತರ ಬೋರ್ನಿಯಾ ಎಂಬ ಸ್ಥಳದಲ್ಲೂ ಸಹ ಇದು ಒಳಗೊಂಡಿರ್ತದೆ, ಅದನ್ನು ಸಹ ನೆನಪಲ್ಲಿ ಇಟ್ಕೊಂಡಿರಬೇಕಾಗುತ್ತೆ ನೀವು. ಹಾಗಾದರೆ ನಮಗಿಲ್ಲಿ ತುಂಬಾ ಇಂಪಾರ್ಟೆಂಟ್ ಆಗಿರುವಂತಹ ಅಂಶ ಅಂತ ಗಮನಿಸಿದಾಗ 4 ದೇಶಗಳನ್ನು ನೀವು ನೆನಪಿಟ್ಕೋಬೇಕಾಗುತ್ತೆ. ಕೆಲವೊಂದು ನಿಕೋಬಾರ್ ದ್ವೀಪಗಳಲ್ಲೂ ಸಹ ಇವುಗಳನ್ನು ನಾವು ನೋಡ್ತಾ ಬರ್ತೀವಿ. ನಿಕೋಬಾರ್ ದ್ವೀಪಗಳಲ್ಲೂ ಸಹ ಸುಂಡಾ ಲ್ಯಾಂಡ್ಗಳನ್ನು ನಾವು ನೋಡ್ತಾ ಬರ್ತೀವಿ ಸ್ನೇಹಿತರೆ. ನಿಮಗೆ ಎಕ್ಸಾಮಲ್ಲಿ ಕನ್ಫ್ಯೂಷನ್ ಆಯಿತು ಅಂದರೆ ಸಿಂಪಲ್ ಒಂದು ಟ್ರಿಕ್ ಇದೆ. ಇದಕ್ಕೆ ಕಡಿಮೆ ಇರೋದ್ರಿಂದ ಹೇಳ್ತಾ ಇದ್ದೀನಿ, ಎಲ್ಲನೂ ಟಿಕ್ ಇಟ್ಕೋಬಾರ್ದು, ಮ್ಯಾಪ್ ವರ್ಕ್ ಮಾಡಬೇಕಾಗುತ್ತೆ. B ಅಂತ ನೆನಪಿಟ್ಕೋಬೇಕಾಗುತ್ತೆ. ಒಂದು ಸಿಂಗಾಪುರ್ ಆಗಿರ್ಬೋದು, ಇದನ್ನು ಇಂಡೋನೇಷ್ಯಾ ಅಂತ ನೆನಪಿಟ್ಕೋಬೇಕು. ಮಲೇಷ್ಯಾ ಆಗಿರ್ಬೋದು, ಬೋರ್ನಿಯಾ ಆಗಿರ್ಬೋದು. ಸೊ B ಅನ್ನೋದನ್ನ ನೀವು ಕೋಡ್ ವರ್ಡನ್ನು ನೆನಪಿಟ್ಕೊಂಡ್ರೆ ಈಸಿಯಾಗಿ ನೆನಪುರುತ್ತೆ. ಯಾವುದಲ್ಲ ಸುಂಡಾ ಲ್ಯಾಂಡ್ಗೆ ಈ ಕೆಳಗಿನ ಯಾವ ದೇಶ ಸೇರಿಲ್ಲ ಅಂತ ಪ್ರಶ್ನೆಗಳನ್ನು ನಿಮಗೆ ಕೇಳಲಾಗ್ತದೆ ಸ್ನೇಹಿತರೆ. ಸೊ ಓಕೆ, ಇಷ್ಟು ಅಂಶಗಳಂತ ಬಂದಾಗ ಬಯೋಲಾಜಿಕಲ್ ಹಾಟ್ಸ್ಪಾಟ್ ಅಂತ ಬಂದಾಗ ಇಷ್ಟು ಅಂಶಗಳನ್ನು ನೀವು ತಿಳ್ಕೊಂಡಿರಬೇಕಾಗುತ್ತೆ. ಇದರಲ್ಲಿ ಒಂದು ಸೆಂಟೆನ್ಸ್ ಅಂತ ಬರುತ್ತೆ, ಅದರಲ್ಲಿ ಒಂದು ಬಿಸಿ ತಾಣಗಳು ಅಂತ ಒಂದು ಅಂಶಗಳನ್ನು ನೋಡ್ತಾ ಬರಬೇಕಾಗುತ್ತೆ ಸ್ನೇಹಿತರೆ. ಏನು ಈ ಬಿಸಿ ತಾಣಗಳು ನಾವು ಕೇಳಿಲ್ಲಲ್ಲ ಸರ್ ಅಂತ ನೀವು ನೋಡ್ತಾ ಬರ್ಬೋದು. ಏನು ಈ ಬಿಸಿಯ ತಾಣಗಳಂತ ಬಂದಾಗ ನಮಗೆ ಆರ್ಟೆಸ್ಟ್ ಹಾಟ್ ಸ್ಪಾಟ್ ಅಂತ ಕರಿತೀನಿ. ಎಕ್ಸಾಮಲ್ಲಿ ಇದುವರೆಗೆ ಎಂದು ಪ್ರಶ್ನೆಯನ್ನು ಕೇಳಿಲ್ಲ, ಬಟ್ ಕೇಳುವಂಥ ಚಾನ್ಸಸ್ ಇರೋದ್ರಿಂದ ಈ ಟಾಪಿಕನ್ನು ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಆರ್ಟೆಸ್ಟ್ ಹಾಟ್ ಸ್ಪಾಟ್ ಅಂತ ನಾವು ಯಾವುದನ್ನು ಕರಿತೀವಿ ಅಂತ ನಿಮಗೆ ಪ್ರಶ್ನೆಯನ್ನು ಕೇಳ್ತಾನೆ. ಡೆಫಿನೇಷನ್ ತುಂಬ ಸಿಂಪಲ್. ಏನೀಗ 36 ಹಾಟ್ ಸ್ಪಾಟ್ಗಳು ಇದಾವೆ ಅಂತ ನೀವು ಹೇಳಿದ್ರಲ್ಲ, ಜೀವ ವೈವಿಧ್ಯತೆಯ 36 ಹಾಟ್ ಸ್ಪಾಟ್ಸ್ಗಳಲ್ಲಿ ಕೆಲವು ಪ್ರದೇಶಗಳು
ಒಂದು ಕೆಲವು ಪ್ರದೇಶಗಳು ಒಂದು ಪ್ರಾದೇಶಿಕ ಸಸ್ಯವರ್ಗ, ಕೆಲವು ಪ್ರದೇಶಗಳ ಒಂದು ಪ್ರಾದೇಶಿಕ ಸಸ್ಯವರ್ಗ ಆಗಿರ್ಬೋದು. ನಂತರ ಕೆಲವೊಂದು ಕಶೇರುಕಗಳನ್ನು ಒಳಗೊಂಡಿರುತ್ತೆ. ಕಶೇರುಕ ಅಕಶೇರುಕ ಎಲ್ರಿಗೂ ಡಿಫ್ರೆನ್ಸನ್ನು ನಾನು ಸೈನ್ಸಲ್ಲಿ ಹೇಳಿದ್ದೀನಿ. ಓಕೆ, ಪ್ರಾದೇಶಿಕ ಸಸ್ಯವರ್ಗ ಮತ್ತು ಕಶೇರುಕ ಅಂತ ಬಂದಾಗ ನಮಗೆ ಇಲ್ಲಿ ಮಾಹಿತಿನ ತಿಳ್ಕೊಬೇಕಾಗುತ್ತೆ. ಕೆಲವೊಂದು ಪ್ರಾದೇಶಿಕ ಸಸ್ಯವರ್ಗ ಮತ್ತು ಕಶೇರುಕಗಳನ್ನು ಒಳಗೊಂಡಿದ್ದು ಇದರಲ್ಲಿ ತುಂಬ, ಯಾಕಂದರೆ ಕೆಲವೊಂದು ಅಪಾಯಕ್ಕೆ ಒಳಗಾಗಿರುವುದನ್ನ ನಾವು ಮಾನದಂಡವಾಗಿ ಬಳಸ್ತೀವಿ ಅಂತ ನಿಮ್ಗೆ ಆಲ್ರೆಡಿ ಹೇಳಿದೆ. ಮಾನದಂಡಕ್ಕೆ ಒಂದು ಅಪಾಯಕ್ಕೆ ಒಳಗಾಗಿರುವುದನ್ನೇ ನಾವು ಒಂದು ಜೀವ ವೈವಿಧ್ಯತೆ ತಾಣ ಅಂತ ಹೇಳ್ತೀವಿ ಅಂತ ಹೇಳಿದ್ವಿ. ಅದರ ಜೊತೆಗೆ ಅತಿ ಹೆಚ್ಚಾಗಿ ಅಪಾಯಕ್ಕೊಳಗಾಗಿರುವ, ತುಂಬಾ ಇಂಪಾರ್ಟೆಂಟು, ಅತಿ ಹೆಚ್ಚಾಗಿ ನಮ್ಮ ಮಾಹಿತಿಯನ್ನು ನೀವು ತಿಳ್ಕೊಂಡಿರ್ಬೇಕಾಗುತ್ತೆ. ನೋಡಿ, ಅಪಾಯಕ್ಕೊಳಗಾಗಿರುವ ಎಲ್ಲ ಪ್ರದೇಶಗಳನ್ನು ಕೆಲವೊಂದು ಮಾನದಂಡಗಳನ್ನು ಯೂಸ್ ಮಾಡಿಕೊಂಡು ಹಾಟ್ಸ್ಪಾಟ್ ಅಂತ ಗುರುಸ್ತಾ ಬರ್ತೀವಿ. ಬಟ್ ಅತಿ ಹೆಚ್ಚಾಗಿ ಅಪಾಯ ಒಳಗೊಂಡಿರೋದನ್ನ ಹಾಟೆಸ್ಟ್ ಹಾಟ್ಸ್ಪಾಟ್ ಅಂತ ಕರಿತೀವಿ. ಬಿಸಿ ತಾಣ ಅಂತ ನಾವು ಕರಿತಾ ಬರ್ತೀವಿ ಸ್ನೇಹಿತರೆ. ಹಾಗಾದರೆ ಪ್ರಪಂಚದಲ್ಲಿ ಒಟ್ಟು ಎಷ್ಟು ಬಿಸಿ ತಾಣಗಳಿದೆ ಅಂತ ಪ್ರಶ್ನೆ ಆಗ್ಬೋದು ನಿಮಗೆ. 8 ಬಿಸಿ ತಾಣಗಳನ್ನು ಒಳಗೊಂಡಿರ್ತವೆ ಸ್ನೇಹಿತರೆ. ಹಾಗಾದರೆ ನಮಗೆ 8 ಬಿಸಿ ತಾಣಗಳು ಅಂತ ಬಂದಾಗ ಒಂದು ಮಡಗಾಸ್ಕರ್, ಅವು ಯಾವ್ಯಾವ ಅಂತ ನೋಡ್ತಾ ಬರೋಣ. ಒಂದು ಮಡಗಾಸ್ಕರ್ ಆಗಿರ್ಬೋದು, ಮತ್ತು ಫಿಲಿಪೈನ್ಸ್ ದೇಶದಲ್ಲಿ ಒಂದಿದೆ. ತದನಂತರ ನಮಗೆ ಇದನ್ನು ಕೇಳೋದಿಲ್ಲ, ನೆನ್ಪಿಟ್ಕೋಬಾರ್ದು. ಓಕೆ, ಸುಮ್ಮನೆ ಮಾಹಿತಿನ ತಿಳ್ಕೊಂಡಿರಲಿ ಅಂತ ಹೇಳ್ತೀವಿ. ನೋಡಿ, ಭಾರತದಲ್ಲಿ ಯಾವುದನ್ನು ಬಿಸಿ ತಾಣ ಎಂದು ಕರೀತಾರೆ ಅಂತ ಪ್ರಶ್ನೆ ಕೇಳಿದರೆ ಸುಂಡರ್ಲ್ಯಾಂಡ್. ನೋಡಿ, ಇಲ್ಲಿ ಒಂದು ನಿಮಗೆ ಅಂಕಗಳು ಸಿಗ್ತವೆ ಸ್ನೇಹಿತರೆ. ಇದನ್ನು ಸಹ ಒಂದು ನಿಕೋಬಾರ್ ದ್ವೀಪಗಳನ್ನು ಒಳಗೊಂಡಿರ್ತದಲ್ಲ ಅಂತ ಹೇಳಿದ್ನಲ್ಲ ಆಲ್ರೆಡಿ ನಿಮಗೆ. ಭಾರತದಲ್ಲಿ ಈ ಸುಂಡರ್ಲ್ಯಾಂಡ್ ಅಂತ ಬಂದಾಗ ಸಿಮ್ ಬಿ ಅಂತ ನೆನ್ಪಿಟ್ಕೊಳ್ಳಿ ಅಂತ ಈಗಿನ ಮಾಹಿತಿನ ನಿಮಗೆ ತಿಳಿಸ್ಕೊಟ್ಟಿದ್ದೆ. ಸೊ ಹಾಗಾಗಿ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಓಕೆ, ಸುಂಡರ್ಲ್ಯಾಂಡ್ ಅಂತ ಬಂದಾಗ ನಮಗೆ ಬಿಸಿಯ ತಾಣ ಭಾರತದಲ್ಲಿ ಯಾವುದಿದೆ ಅಂತ ಪ್ರಶ್ನೆ ಕೇಳಿದರೆ ಸುಂಡರ್ಲ್ಯಾಂಡು ಇರ್ತದೆ ಸ್ನೇಹಿತರೆ. ತದನಂತರ ಸುಂಡರ್ಲ್ಯಾಂಡ್ ಜೊತೆಗೆ ನಮಗೆ ಪಶ್ಚಿಮ ಘಟ್ಟ ಅಂತ ಹೇಳಿದ್ನಲ್ಲ, ನೋಡಿ ಪಶ್ಚಿಮ ಘಟ್ಟಕ್ಕೂ ಸಹ ಬಿಸಿಯ ತಾಣ ಅಂತ ಹೇಳ್ತೀವಿ. ಒಂದು ಶ್ರೀಲಂಕಾವನ್ನು ಒಳಗೊಂಡಂತೆ ನೆನಪಲ್ಲಿಟ್ಕೊಂಡಿರಬೇಕಾಗುತ್ತೆ. ನಂತರ ನಮಗೆ ಬರೋದು ಇನ್ನು ತುಂಬಾ ಇಂಪಾರ್ಟೆಂಟ್ ಆಗಿರೋದು, ಓಕೆ, 5ನೇ ಅಂಶ ಅಂತ ಬಂದಾಗ ಬ್ರೆಜಿಲ್ನ ಅಟ್ಲಾಂಟಿಕ್ ಅರಣ್ಯಗಳು. ಒಂದು ಬ್ರೆಜಿಲಲ್ಲಿ ಅಟ್ಲಾಂಟಿಕ್ ಅರಣ್ಯಗಳಿದಾವಲ್ಲ ಅವನ್ನು ಸಹ ಒಳಗೊಂಡಿದೆ. ಮತ್ತು ಕೆರೇಬಿಯನ್ ದ್ವೀಪಗಳು ಸಹ ಇದೆ. ತದನಂತರ ನಮಗೆ ಇಂಡೋ ಬರ್ಮನೂ ಇದೆ. ನೋಡಿ, ನೆನ್ಪಿಟ್ಕೊಳ್ಳಿ, ಇಂಡೋ ಬರ್ಮಾ ಪ್ರದೇಶ ನಮಗೆ ಯಾವುದೂ ಇಲ್ಲ ಅಂತ ಪ್ರಶ್ನೆ ಕೇಳ್ತಾನೆ. ಸೊ ಇಲ್ಲಿ ನಮಗೆ ಪೂರ್ವ ಆಫ್ರಿಕಾದ ಒಂದು ಕರಾವಳಿ ಪ್ರದೇಶಗಳು ಸಹ ಇದರಲ್ಲಿ ಒಳಗೊಂಡಿರ್ತಾರೆ ಸ್ನೇಹಿತರೆ. ನೋಡಿ, ನಮಗೆ ಭಾರತದಲ್ಲಿ ಒಂದು ಸುಂಡರ್ಲ್ಯಾಂಡ್ ಸಿಕ್ತು, ಪಶ್ಚಿಮ ಘಟ್ಟ ಸಿಕ್ತು, ಇಂಡೋ ಬರ್ಮಾ ಸಿಕ್ತು. ಹಾಗಾದರೆ ಯಾವುದಿಲ್ಲ? ಪೂರ್ವ ಹಿಮಾಲಯ ತುಂಬ ಕೋಲ್ಡ್ ಆಗಿರುತ್ತೆ ಅಂತ ನೆನ್ಪಿಟ್ಕೊಳ್ಳಿ. ಅವಾಗ ಈಸಿಯಾಗಿ ಇದನ್ನು ಆಪ್ಷನನ್ನು ಎಲಿಮಿನೇಟ್ ಮಾಡ್ತಾರೆ. ಈ ಕೆಳಗಿನವುಗಳಲ್ಲಿ ಒಂದು ಜೀವ ವೈವಿಧ್ಯತೆ ತಾಣಗಳು ಭಾರತದಲ್ಲಿ 4 ಇದೆ ಅಂತ ಗೊತ್ತು. ಅದರಲ್ಲಿ 3 ಯಾವುದು ಬಿಸಿಯ ತಾಣಗಳೆಂದು ಗುರುತಿಸಲಾಗಿದೆ ಅಂತ ಪ್ರಶ್ನೆ ಕೇಳಿದರೆ ಇವು 3 ಚೂಸ್ ಮಾಡ್ತಾ ಬರಬೇಕು. 1 2 3 4 ಅಂತ ಕೊಟ್ಬಿಟ್ಟು 1 2 ಸರಿ, 1 2 3 ಸರಿ, 1 2 3 ಸರಿ ಅಂತ ಕೊಡ್ತಾನೆ. ಅದರಲ್ಲಿ ಒಂದು ಆಪ್ಷನ್ ಪೂರ್ವ ಹಿಮಾಲಯ ಇರುತ್ತೆ, ಅದನ್ನು ನೀವು ಎಲಿಮಿನೇಟ್ ಮಾಡ್ತಾ ಬರಬೇಕು. ಇದು ಯಾವುದೇ ಥರ ಬಿಸಿಯ ತಾಣ ಅಲ್ಲ, ಯಾಕಂದರೆ ಇಲ್ಲಿ ಕಂಪ್ಲೀಟ್ ಮಂಜು ಇರುತ್ತೆ, ಐಸ್ ಇರುತ್ತೆ ಅಂತ ನೆನ್ಪಿಟ್ಕೊಂಬಿಡಿ. ಈಸಿಯಾಗಿ ಆಪ್ಷನನ್ನು ಎಲಿಮಿನೇಟ್ ಮಾಡ್ತಾ ಬರ್ಬೋದು ಸ್ನೇಹಿತರು. ಓಕೆ, ಇಷ್ಟು ಮಾಹಿತಿಯನ್ನು ಸಹ ಬಿಸಿಯ ತಾಣಗಳಂತ ಬಂದಾಗ 8 ಇದಾವೆ ಅಂತ ನೀವು ನೆನಪಲ್ಲಿ ಇಟ್ಕೊಂಡಿರಬೇಕಾಗುತ್ತೆ. ಓಕೆ, ಇಷ್ಟು ಅಂಶಗಳನ್ನು ಕಂಪಲ್ಸರಿ ನೀವು ಬಿಸಿಯ ತಾಣಗಳಂತ ಬಂದಾಗ ನೆನ್ಪಿಟ್ಕೋಬೇಕಾಗುತ್ತೆ. ಇನ್ನು ನೆಕ್ಸ್ಟ್ ಟಾಪಿಕನ್ನು ನಾವು ನೋಡ್ತಾ ಬರೋಣ ಸ್ನೇಹಿತರೆ. ಸೊ ಐ ಥಿಂಕ್ ಇಷ್ಟು ಸಾಕಂತ ಅಂದ್ಕೊಂಡು ಇನ್ನೂ ಸಹ ಎಕೋಲಾಜಿಕಲ್ ಸೆನ್ಸಿಟಿವ್ ಝೋನ್ ಅಂತ ಎಲ್ಲ ಟಾಪಿಕ್ ಬರುತ್ತೆ. ಅದನ್ನು ನಾಳೆ ಕ್ಲಾಸಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಬರ್ತೀನಿ ಸ್ನೇಹಿತರೆ. ಕೆಲವೊಂದು ಈ ಜೀವ ವೈವಿಧ್ಯತೆ ತಾಣಗಳಿದಾವಲ್ಲ ಇವುಗಳಿಗೆ ಸಂಬಂಧಪಟ್ಟಂತೆ ನಮಗೆ ಭಾರತದಲ್ಲಿ ಇನ್ನೂ ಕೆಲವೊಂದು ಅಂಶಗಳನ್ನು ನೀವು ನೋಡ್ತಾ ಬರಬೇಕಾಗುತ್ತೆ. ಮತ್ತು ಕೆಲವೊಂದು 4 ರಿಂದ 5 ಡೆಫಿನೇಷನ್ಗಳು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಅವುಗಳ ಬಗ್ಗೆ ಮಾಹಿತಿಯನ್ನು ನಿಮಗೆ ತಿಳಿಸ್ಕೊಡ್ತಾ ಬರ್ತೀನಿ. ಮತ್ತು ಸಸ್ಯ ಪ್ರಭೇದ, ಪ್ರಾಣಿ ಪ್ರಭೇದ ಅಂತೆಲ್ಲ ಟಾಪಿಕ್ ಬರ್ತವೆ. ಮತ್ತು ಅದರಲ್ಲಿ ಪ್ರಾದೇಶಿಕ ಮತ್ತು ಅಪ್ರಾದೇಶಿಕ ಅಂತೆಲ್ಲ ಬರ್ತವೆ. ಅವುಗಳ ಮಾಹಿತಿಯನ್ನು ನಾಳೆ ಕ್ಲಾಸ್ ಅಥವಾ ನಾಡಿದ್ದು ಕ್ಲಾಸಲ್ಲಿ ತಿಳಿಸ್ಕೊಡ್ತಾ ಬರ್ತೀನಿ. ಯಾಕಂದರೆ ಇಂದು ಹೇಳಿರುವಂಥ ಅಂಶ ಜಾಸ್ತಿ ಇರುತ್ತೆ. ಯಾಕಂದರೆ ನೀವು ಕೇವಲ ವೀಡಿಯೋವನ್ನು ನೋಡಿಬಿಟ್ಟು ಸುಮ್ಮನೆ ಆದರೆ ನಮಗೆ ಸ್ಯಾಟಿಸ್ಫ್ಯಾಕ್ಷನ್ ಇರಲ್ಲ ಸ್ನೇಹಿತರೆ. ಆ ವಿಡಿಯೋದಲ್ಲಿ ನೋಡಿರುವಂಥ ಅಂಶಗಳನ್ನು ಇವತ್ತು ನೀವು ಪರ್ಫೆಕ್ಟ್ ಆಗ್ತಾ ಬರಬೇಕು. ನಾನು ಟೆಲಿಗ್ರಾಮಲ್ಲೂ ಸಹ ಕ್ವಿಜ್ಗಳನ್ನು ಕೊಡ್ತಾ ಬರ್ತೀನಿ ನಿಮಗೆ. ಸಿಂಪಲ್ಲು ಅಬ್ದಿ ಅಕಾಡೆಮಿ ಟೆಲಿಗ್ರಾಮ್ ಚಾನಲ್ಗೆ ಯಾರೆಲ್ಲ ಜಾಯ್ನ್ ಆಗಿಲ್ಲ ದಯವಿಟ್ಟು ಅಬ್ದಿ ಅಕಾಡೆಮಿ ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆಗ್ತಾ ಬರಬೇಕು ಸ್ನೇಹಿತರೆ. ನಿಮಗೇನಾದರೂ ಇಫ್ ಇನ್ ಕೇಸ್ ಸರ್ಚಲ್ಲಿ ನಮ್ಮ ಅಕಾಡೆಮಿ, ಯಾಕಂದರೆ ಡಿಫ್ರೆಂಟಾಗಿ ಹೆಸರಿಟ್ಟಿರೋದ್ರಿಂದ ಸ್ವಲ್ಪ ಜನಕ್ಕೆ ಸಿಗ್ತಾ ಇಲ್ಲ ಸರ್ಚಲ್ಲಿ ಅಂತ ಹೇಳ್ತಾ ಇದ್ದೀರಾ. 8618631540 ಎಂಬ ನಂಬರಿಗೆ ಮೆಸೇಜ್ ಮೂಲಕ ತಿಳಿಸ್ಕೊಟ್ರೆ ನಾನು ಖಂಡಿತ ಲಿಂಕನ್ನು ಸಹ ನಿಮಗೆ ಟೆಲಿಗ್ರಾಮ್ ಲಿಂಕನ್ನು ಶೇರ್ ಮಾಡ್ತಾ ಬರ್ತೀನಿ. ಮತ್ತು ಅಲ್ಲಿ ಪ್ರತಿದಿನ ನಿಮಗೆ ಆಲ್ಮೋಸ್ಟ್ ಒಂದು 30,000ಕ್ಕೂ ಅಧಿಕ ಸಬ್ಸ್ಕ್ರೈಬರ್ ಇರ್ತಾರೆ ಸ್ನೇಹಿತರೆ. ಅಲ್ಲಿ ಜಾಯ್ನ್ ಆಗ್ತಾ ಬರಬೇಕು ನೀವು. ಅಲ್ಲಿ ಪ್ರತಿಯೊಂದು ಇನ್ಫಾರ್ಮೇಷನು ತುಂಬಾ ಇಂಪಾರ್ಟೆಂಟ್ ಆಗಿರುವಂಥ ಇನ್ಫಾರ್ಮೇಷನ್ ಪ್ರತಿದಿನ ಟೆಲಿಗ್ರಾಮಲ್ಲಿ ಅಪ್ಲೋಡ್ ಮಾಡ್ತಾ ಇರ್ತೀವಿ. ಅದನ್ನು ಸಹ ನೀವು ಎಲ್ಲ ಎಕ್ಸಾಮ್ಗಳಿಗೂ ಉಪಯುಕ್ತ ಮಾಡ್ಕೋಬೇಕಾಗುತ್ತೆ. ಓಕೆ, ಇನ್ನು ನಾಳೆ ಕ್ಲಾಸಲ್ಲಿ ನಾವು ಒಂದು ಎಕೋಲಾಜಿಕಲ್ ಸೆನ್ಸಿಟಿವ್ ಝೋನ್ ಅಂತ ಒಂದು ಟಾಪಿಕ್ ಬರುತ್ತೆ. ತುಂಬಾ ಇಂಪಾರ್ಟೆಂಟು. ನಿಮಗೆ ನೆಕ್ಸ್ಟ್ ಎಕ್ಸಾಮ್ಗಳಲ್ಲಿ ಏನಾದರೂ ಜೀವ ವೈವಿಧ್ಯತೆ ಹಾಟ್ಸ್ಪಾಟ್ಗಳ ಮೇಲೆ ಪ್ರಶ್ನೆಯನ್ನು ಕೇಳಿದರೆ ಅಲ್ಲೇ ನಿಮಗೆ ಪ್ರಶ್ನೆಗಳನ್ನು ಡಿಫ್ರೆಂಟಾಗಿ ಕೇಳ್ತಾ ಬರ್ತಾನೆ. ನಂತರ ಪಶ್ಚಿಮ ಘಟ್ಟಗಳ ವರದಿಗಳು ಏನಿದ್ದಾವೆ, ಪಶ್ಚಿಮ ಘಟ್ಟಗಳ ಒಂದು ವರದಿಗಳು ಎಲ್ಲ ನಿಮ್ಮ ಕಸ್ತೂರಿ ರಂಗನ್ ಆಗಿರ್ಬೋದು, ಗಾಡ್ಗಿಲ್ ವರದಿಗಳಾಗಿರ್ಬೋದು, ಅವುಗಳ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಬರ್ತೀನಿ ಯಾವ ರೀತಿ ಪ್ರಶ್ನೆಗಳನ್ನು ಕೇಳ್ತಾರೆ ಅಂತ.
ನಂತರ ನಮಗೆ ಈ ಜಾಗತಿಕ ಒಂದು ಬಿಸಿ ತಾಣಗಳಿಗೆ ಸಂಬಂಧಪಟ್ಟಂತೆ ಕೆಲವೊಂದು ಉಪಕ್ರಮಗಳ ಮೇಲೆ ಪ್ರಶ್ನೆಯನ್ನು ಕೇಳ್ತಾನೆ. ಉಪಕ್ರಮಗಳು KPSCಗೆ KE ಡಿಪಾರ್ಟ್ಮೆಂಟಿಗೆ ಇಂಪಾರ್ಟೆಂಟು ಸ್ಟೇಟ್ಮೆಂಟ್ ವೈಸ್ ಪ್ರಶ್ನೆ ಕೇಳೋದು ಆ ಒಂದು ಬಿಸಿ ತಾಣಗಳ ಉಪಕ್ರಮಗಳ ಮೇಲೆ. ಅವುಗಳು ಯಾವೆಲ್ಲ ಉಪಕ್ರಮಗಳಿದೆ, ಯಾವೆಲ್ಲ ಒಂದು ಸಂಸ್ಥೆಗಳು ಅದರಲ್ಲಿ ಭಾಗಿಯಾಗಿದೆ ಅಂತ ಸಹ ನಿಮಗೆ ನೆಕ್ಸ್ಟ್ ಕ್ಲಾಸಲ್ಲಿ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ಇಂದು ಇಷ್ಟು ಅಂಶಗಳನ್ನು ಸಹ ನೀವು ಕಡ್ಡಾಯವಾಗಿ ಓದಿರಲೇಬೇಕಾಗುತ್ತೆ. PCPSA ಅಂತ ಬಂದಾಗ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಯಾವುದೇ ಎಕ್ಸಾಮ್ಗಳಿಗೆ ಓದಿ ಒಂದು ಸಬ್ಜೆಕ್ಟ್ ಅಂತ ಬಂದಾಗ ಯಾವ ರೀತಿ ಪ್ರಶ್ನೆಯನ್ನು ಕೇಳ್ತಾನೆ, ಯಾವ ರೀತಿ ನಾವು ಓದ್ಕೋಬೇಕು, ಯಾವ ರೀತಿ ಸ್ಮಾರ್ಟ್ ವರ್ಕ್ ಮಾಡಬೇಕು, ಎಲ್ಲ ಅಂಶಗಳನ್ನು ತಿಳ್ಕೊಂಡು ನೀವೊಂದು ಸ್ಟೆಪ್ ಇಟ್ಬಿಟ್ಟು ಕಾಂಪಿಟೇಟಿವ್ ಫೀಲ್ಡಲ್ಲಿ ಒಂದು ಮುಂದುವರಿತಾ ಬರಬೇಕಾಗುತ್ತೆ ಸ್ನೇಹಿತರೆ. ಸುಮ್ಮನೆ ನಾರ್ಮಲಾಗಿ ಓದ್ಕೊಳ್ತಾ ಹೋದರೆ ಯಾವುದೇ ಥರ ಸಕ್ಸಸ್ ಆಗೋದಕ್ಕೆ ಚಾನ್ಸಸ್ ಇರಲ್ಲ, ಕಾಂಪಿಟೇಷನ್ ತುಂಬ ಇರೋದ್ರಿಂದ. ಓಕೆ, ಇಷ್ಟು ಹೇಳ್ತಾ ಈ ಒಂದು ಕ್ಲಾಸಸ್ಸನ್ನು ಮುಗಿಸ್ತಾ ಇದ್ದೀನಿ. ಇನ್ನೂ ಏನಾದರೂ ಚೇಂಜಸ್ ಬೇಕಂದರೆ ದಯವಿಟ್ಟು ಕಮೆಂಟ್ ಮಾಡೋದ್ರ ಮೂಲಕ ಕಮೆಂಟನ್ನು ತಿಳಿಸ್ಕೊಡ್ತಾ ಬಂದರೆ ಸಾಕು ಸ್ನೇಹಿತರೆ. ಇಷ್ಟು ಹೇಳ್ತಾ ಈ ಒಂದು ಕ್ಲಾಸಸ್ಸನ್ನು ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.